ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಎಂದಿನಂತೆ 5 ಸುದ್ದಿಗಳ ವಿಶ್ಲೇಷಣೆ. 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಯುದ್ಧದಿಂದ ಭಾರತದ 4 ಕಂಪನಿಗಳಿಗೆ ಏಟು ಬಿದ್ದಿರುವಂಥ ಬೆಳವಣಿಗೆ. ನಾವು ಕಳೆದ ಒಂದು ವಾರದಿಂದ ಇದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಮೆರಿಕ ಇರಾನನ್ನು ಆರ್ಥಿಕವಾಗಿ ಕುಗ್ಗಿಸಬೇಕು ಅನ್ನುವ ಕಾರಣಕ್ಕಾಗಿ ಕೆಲವೊಂದಿಷ್ಟು ದಿಗ್ಬಂಧನಗಳನ್ನು ವಿಧಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಎಕಾನಮಿಕ್ ಡಿ-ಡೇ ಎಲ್ಲ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಅನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ. ಇದಕ್ಕೆ ಪರ್ಯಾಯವಾಗಿ ಅಥವಾ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತೆ ಅಮೆರಿಕ ಏನು ಮಾಡಿಬಿಡ್ತು, ಇದು ಇವತ್ತು ಆದಂತಹ ಬೆಳವಣಿಗೆ ಅನ್ನೋದಕ್ಕಿಂತ ಅನೇಕ ವರ್ಷಗಳಿಂದ ಭಾರತದ ಒಂದು 4 ಕಂಪನಿಗಳು ಇರಾನ್ನಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಅದು ತೈಲಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳು. ಅದನ್ನು ಪತ್ತೆ ಹಚ್ಚಿ ಇದೀಗ ಅಮೆರಿಕ ಏನು ಮಾಡ್ತಾ ಇದೆ, ತನ್ನ ಒಂದು ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ನ ಅಡಿಯಲ್ಲಿ ಭಾರತದ 4 ಕಂಪನಿಗಳಿಗೆ ನಿರ್ಬಂಧ ವಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಈ ಕಂಪನಿಗಳಿಗೆ ನಿರ್ಬಂಧ ವಿಧಿಸಿದರೆ ಭಾರತಕ್ಕಾಗುವಂತಹ ನಷ್ಟ ಏನಾದರೂ ಇದೆಯಾ? ಈ ಕಂಪನಿಗಳು ಅಮೆರಿಕದ ದಿಗ್ಬಂಧನದ ಕಾರಣಕ್ಕಾಗಿ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ವಾ? ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಕಾನೂನಾತ್ಮಕವಾಗಿ ಏನಾದರೂ ಅವಕಾಶಗಳಿದೆಯಾ ಅನ್ನೋದು ಒಂದು. ಇದು ಭಾಗ. ಎರಡನೇ ಭಾಗ, ಮೋಸ್ತಬಾ ಖಮೇನಿ ಎನ್ನುವಂತಹ ಇರಾನ್ನ ಸರ್ವೋಚ್ಚ ನಾಯಕನ ಬಗ್ಗೆ, ಆತನ ಆರೋಗ್ಯದ ಬಗ್ಗೆ ಕೆಲವೊಂದಿಷ್ಟು ಸುದ್ದಿಗಳು ಇರಾನ್ನಿಂದ ಬರ್ತಾ ಇದೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದೆ. ಅವರ ಮೆದುಳು ನಿಷ್ಕ್ರಿಯ ಆಗಿದೆ, ಅಂದರೆ ಅವರ ಆರೋಗ್ಯದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಊಹಾಪೋಹಗಳು ಬಂದಿತ್ತು. ಇಸ್ರೇಲ್ ಕೂಡ ಅವರು ಮೃತಪಟ್ಟುಬಿಟ್ಟಿದ್ದಾರೆ, ಅವರು ಕೋಮಾ ಸ್ಥಿತಿಯಲ್ಲಿದ್ದಾರೆ ಎನ್ನುವಂತಹ ವರದಿಗಳನ್ನು ಇಸ್ರೇಲ್ನವರು ಬಿತ್ತರಿಸುವ ಪ್ರಯತ್ನ ಮಾಡಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ನವರು ಕೆಲವೊಂದಿಷ್ಟು ಸೆಕೆಂಡ್ಗಳ ವಿಡಿಯೋವನ್ನು ಮೋಸ್ತಬಾ ಖಮೇನಿ ಅವರ ಧಾರ್ಮಿಕ ಗುರುಗಳ ಜೊತೆಗೆ ಕುಳಿತುಕೊಂಡು ಮಾತನಾಡ್ತಾ ಇರುವಂಥ ವಿಡಿಯೋವನ್ನು ಬಿಡುಗಡೆ ಪ್ರಯತ್ನ ಮಾಡಿದ್ರು. ಎಲ್ಲವೂ ಕೂಡ ಆಗಿತ್ತು. ಇದೀಗ ಮತ್ತೊಂದು ಸುದ್ದಿ ಬರ್ತಾ ಇದೆ, ಮೋಸ್ತಬಾ ಖಮೇನಿಯವರ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಭಾರತದ ಕಂಪನಿಗಳ ಕತೆ ಏನು, ಏನಾಗ್ತಾ ಇದೆ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಎಕಾನಮಿಕ್ ವಾರ್. ಅಮೆರಿಕ ಇರಾನ್ ವಿರುದ್ಧ ವಿಧಿಸಿರುವ ಆರ್ಥಿಕ ದಿಗ್ಬಂಧನದ ಮೊದಲ ಹೊಡೆತ ಭಾರತಕ್ಕೆ ಬಿದ್ದಿದೆ. ಈಗ ಒಂದು ಪ್ರಶ್ನೆ ಬರುತ್ತೆ. ಹೌದು, ರಷ್ಯಾ ವಿರುದ್ಧವೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಆರ್ಥಿಕ ದಿಗ್ಬಂಧನಗಳನ್ನು, ತೈಲ ದಿಗ್ಬಂಧನವನ್ನು ವಿಧಿಸಿತ್ತು. ಅವತ್ತು ಅಮೆರಿಕ ದಿಗ್ಬಂಧನ ಹೇರಿದಾಗಲೂ ಕೂಡ ದಿಗ್ಬಂಧನವನ್ನು ಮೀರಿ ಭಾರತ ತೈಲವನ್ನು ಖರೀದಿ ಮಾಡಿತು. ಇವತ್ತು ಅಂಥದ್ದೊಂದು ಪರಿಸ್ಥಿತಿ ಇದೆಯಾ? ಅವತ್ತು ಸರ್ಕಾರ ಖರೀದಿ ಮಾಡಿತ್ತು. ಇದು ಕಂಪನಿಗಳಿಗೆ ಸಂಬಂಧಪಟ್ಟಿದ್ದಂಥ ಬೆಳವಣಿಗೆ. ಈ ಕಂಪನಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯ ನಡುವೆ ಅಮೆರಿಕಾದಲ್ಲಿ ಏನಾದರೂ ಕ್ಷಮೆ ಕೇಳೋದಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದು ಒಂದು. ಇದು ಭಾರತ. ಇವೆಲ್ಲದ ನಡುವೆ ಯಾವ ಚೀನಾ ಇರಾನ್ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಆಗಿದೆಯೋ, ಅದು ತೈಲ ಆಗಿರ್ಬೋದು, ಅಲ್ಲಿಂದ ಬರುವಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ನ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಉಭಯ ದೇಶಗಳು ಒಂದಕ್ಕೊಂದು ಅವಲಂಬಿತ ಆಗಿರುವಂಥ ದೇಶಗಳಾಗಿದೆ. ಹಾಗಾದರೆ ಅಮೆರಿಕದ ಈ ನಿರ್ಧಾರಕ್ಕೆ ಚೀನಾ ಕೊಟ್ಟಂಥ ಎಚ್ಚರಿಕೆಯನ್ನು ನಾವು ಮೊನ್ನೆಯೂ ಕೂಡ ನೋಡಿದ್ವಿ. ಇದು ಕಾನೂನಾತ್ಮಕವಾಗಿ ಅಮಾನ್ಯವಾಗಿರುವಂತಹ ಬೆಳವಣಿಗೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಾನ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಸಿಯುವಂತೆ ಅಥವಾ ಒಂದು ದೇಶವನ್ನು ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಮೆರಿಕ ತೆಗೆದುಕೊಂಡಿರುವಂಥ ನಿರ್ಧಾರ ಕೇವಲ ಒಂದು ದೇಶಕ್ಕೆ ಸೀಮಿತ ಆಗಿದೆಯೋ, ಅಥವಾ ಪಶ್ಚಿಮ ಏಷ್ಯಾದ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೋ, ಅದರ ಆರ್ಥಿಕತೆ ಕುಸಿಯುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ ಅಂತ ಇದೇ ಚೀನಾದವರು ಪ್ರಶ್ನೆ ಕೇಳಿದ್ದನ್ನು ನಾವು ನೋಡಿದ್ವಿ. ಒನ್ಸ್ ಅಗೇನ್ ಇವತ್ತು ಚೀನಾ ಅಮೆರಿಕವನ್ನು ಕುಟುಕುವ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಏನಾಯಿತು? ಎಕಾನಮಿಕ್ ಡಿ-ಡೇ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತದ 4 ಕಂಪನಿಗಳಿಗೆ ಅಮೆರಿಕ ಶಾಕ್ ಕೊಟ್ಟಿರೋದು ನೋಡಿ. 2018ರಿಂದ ಈ ಪರ್ವ ಶುರುವಾಯಿತು. ಆರ್ಥಿಕ ದಿಗ್ಬಂಧನಗಳ ಪರ್ವ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಈಗ ಎಲ್ಲ ಶುರುವಾಗೋದಕ್ಕೆ ಬಂತು. ಹೆಚ್ಚು ಕಡಿಮೆ ಒಂದು 7-8 ವರ್ಷಗಳ ನಂತರ, ಅಂದರೆ 1979ರಿಂದಲೂ ಕೂಡ ಇತ್ತು. ಅದು ಅತಿ ಕಠಿಣವಾಗಿ ಬರ್ತಾ ಬಂದಿದ್ದು ಯಾವಾಗ? 18ರ ನಂತರ. ಇದೀಗ ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಡಿಯಲ್ಲಿ ಕಾರ್ಯಕ್ರಮ ಇಂಥದ್ದೊಂದು ಕೆಲಸವನ್ನು ಮಾಡಿದೆ. ಏನಿದು ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಂತ ಹೇಳಿದರೆ, ಒನ್ಸ್ ಅಗೇನ್ ಅದೇ ಇರಾನ್ ಎನ್ನುವಂತಹ ದೇಶವನ್ನು, ಇರಾನ್ ದೇಶದ ಆರ್ಥಿಕ ಮೂಲಗಳನ್ನು ಧ್ವಂಸಗೊಳಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಒಂದು ಸ್ಟ್ಯಾಂಡ್ ಇದು. ಎಕಾನಮಿಕ್ ಡಿ-ಡೇ ಅಂತ ಕರೆದ್ರು. ಎಕಾನಮಿಕ್ ಡಿ-ಡೇದ ಭಾಗವಾಗಿ ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಂತಲೂ ಕೂಡ ಕರೀತಾ ಇದ್ದಾರೆ. ಏನಾಗುತ್ತೆ ಇದರಲ್ಲಿ?
ಇರಾನ್ ಜೊತೆಗೆ ತೈಲ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳ ವ್ಯಾಪಾರವನ್ನು ನಡೆಸಿದಂಥ ಆರೋಪದ ಮೇಲೆ ಭಾರತದ 4 ಕಂಪನಿಗಳು ಮತ್ತು 3 ಉದ್ಯಮಿಗಳ ಮೇಲೆ ಇವತ್ತು ಅಮೆರಿಕ ನಿರ್ಬಂಧವನ್ನು ಹೇರಿರುವಂಥ ಬೆಳವಣಿಗೆ. ಯಾವ್ಯಾವ ಕಂಪನಿಗಳು? ಭಾರತದ ಈ ಕಂಪನಿ 1,000 ಕೋಟಿಗೂ ಹೆಚ್ಚು ಮೌಲ್ಯದ ಇರಾನ್ ಜೊತೆಗಿನ ತೈಲ ಉತ್ಪನ್ನಗಳನ್ನು ಅಕ್ರಮವಾಗಿ ಆಮದು ಮಾಡಿಕೊಂಡಿದೆ. ಯಾರು ಹೇಳ್ತಾ ಇರೋದು? ಅಮೆರಿಕ. ಅಕ್ರಮ ಅನ್ನೋ ಪದ ಕೇವಲ ಅಮೆರಿಕಕ್ಕೆ ಸಂಬಂಧಪಡುತ್ತೆ, ಇರಾನಿಗೆ ಸಂಬಂಧ ಅಲ್ಲ. ಯಾಕೆ ಸಂಬಂಧಪಡಲ್ಲ? ಅಮೆರಿಕ ದಿಗ್ಬಂಧನವನ್ನು ಹೇರಿದ್ದು, ಅವರ ಕಣ್ ತಪ್ಪಿಸಿ ಎಲ್ಲ ಬೆಳವಣಿಗೆ ಆಗಿದೆ ಅಂತ. ಯಾವ್ಯಾವ ಕಂಪನಿಗಳು? ಸದಾಶಿವ ಓವರ್ಸೀಸ್ ಲಿಮಿಟೆಡ್ ಅಂತ ಫೆಬ್ರವರಿ 2024ರಿಂದ ಜೂನ್ 2025 ಒಳಗೆ $69 ಮಿಲಿಯನ್ ಮೌಲ್ಯದ ತೈಲ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಫಿಫಿ ಸಾಫ್ಟ್ಟೆಕ್ ಪ್ರೈವೇಟ್ ಲಿಮಿಟೆಡ್, ಈ ಸಂಸ್ಥೆ ಜನವರಿ 2024ರಿಂದ 2025 ಜೂನ್ನ ತನಕ ಒಟ್ಟು $25 ಮಿಲಿಯನ್ ಮೌಲ್ಯದ ತೈಲ ಉತ್ಪನ್ನಗಳನ್ನು ಖರೀದಿ ಮಾಡಿದೆ. ಪ್ರಕೃತಿ ಇನ್ಫೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೊಂದು ಕಂಪನಿ ಮೇ 2023ರಿಂದ ಫೆಬ್ರವರಿ 2026 ನಡುವೆ ಒಟ್ಟು $25 ಮಿಲಿಯನ್ ಮೌಲ್ಯದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಫೋರ್ಟಿಸ್ ಫಾರ್ಟ್ನರ್ಸ್ LLP ಅಂತ ಒಂದು ಕಂಪನಿ ಇದೆ. ಇವರು ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ಭಾರತಕ್ಕೆ ತರುವುದಕ್ಕೆ ಕಸ್ಟಮ್ಸ್ ಬ್ರೋಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ವ್ಯಾಪಾರ ವಹಿವಾಟುಗಳನ್ನು ಮಾಡೋದಕ್ಕೆ ಅನ್ನುವಂಥ ಗಂಭೀರ ಆರೋಪ ಈ 4 ಕಂಪನಿಗಳ ಮೇಲೆ ಬಂದಿದೆ. ಇವು ನೋಡಿ, ನೀ ಎಲ್ಲ ಇಸ್ವಿಗಳನ್ನು ನೋಡಿದರೆ ಯಾವುದೂ ಕೂಡ 2026ರ ಮಾಹಿತಿ ಇಲ್ಲ. ಒಂದು 2023 ಇದೆ, 2024 ಇದೆ, 2025 ಇದೆ. ಅಂದರೆ ಹೆಚ್ಚು ಕಡಿಮೆ ಕಳೆದ 2-3 ವರ್ಷಗಳಿಂದ ಈ ವ್ಯಾಪಾರ ವಹಿವಾಟು ಆಗ್ತಿತ್ತು ಅಂತ ಅಮೆರಿಕ ಹೇಳ್ತು. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಅಮೆರಿಕಕ್ಕೆ 2-3 ವರ್ಷಗಳ ಹಿಂದೆ ಗೊತ್ತಾಗಲಿಲ್ವಾ? ಗೊತ್ತಾಗೋದನ್ನು ಹುಡುಕೋದಕ್ಕೆ ಇವರು ವ್ಯಾಪಾರ ವಹಿವಾಟು ಮಾಡಿದಾರೋ, ಯಾವ ಪರಿಪ್ರಮಾಣದಲ್ಲಿ ಮಾಡಿದ್ದಾರೆ, ಯಾವ ಕಂಪನಿ ಏನು ಮಾಡಿದೆ, ಎಲ್ಲವನ್ನ ಮಾಹಿತಿ ಕಲೆ ಹಾಕೋದಕ್ಕೆ ಅಮೆರಿಕ ಹೆಚ್ಚು ಕಡಿಮೆ 2 ವರ್ಷಗಳ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು ಅನ್ನೋದು ಈಗ ಬರ್ತಾ ಇರುವಂಥ ಡೀಟೇಲ್ಸ್. ಇದು ಒಂದು ಬೆಳವಣಿಗೆ. ಹಾಗಾದರೆ ಈ ಕಂಪನಿಗಳ ನ್ಯಾಯ ತೆಗೆದುಕೊಳ್ಳೋದು ಹೆಂಗೆ? ಇವುಗಳ ವಿರುದ್ಧ ಜಯ ಸಾಧಿಸೋದು ಹೆಂಗೆ? ಅಮೆರಿಕಾದಲ್ಲಿ ಒಂದು ಸಂಸ್ಥೆ ಇದೆ. ಯಾವುದು? ಅಮೆರಿಕಾದ ಹಣಕಾಸು ಇಲಾಖೆಯ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ, OFAC ಅಂತ ನಾವು ಕರಿತೀವಿ. ಇಲ್ಲಿಗೆ ಈ ಕಂಪನಿಗಳು ತಮ್ಮ ತಪ್ಪನ್ನು ಹೇಳಿಕೊಳ್ಬೇಕು, ಬರೀಬೇಕು. ಅವರು ನಾವು ಇಂಥದ್ದೊಂದು ವ್ಯವಹಾರವನ್ನು ಮಾಡಿದ್ದೀವಿ, ನಮ್ಮಿಂದ ತಪ್ಪಾಗಿದೆ, ಇದನ್ನು ಮನ್ನಿಸಿ ಅಂತ ಕ್ಷಮಾಪಣಾ ಪತ್ರದಲ್ಲಿ ಅವರೊಂದು ವಿದೇಶಿ ನಿಯಂತ್ರಣ ಕಚೇರಿಗೆ ಒಂದು ಪತ್ರವನ್ನು ಬರೆದು ಅವರು ತಪ್ಪನ್ನು ಮನ್ನಿಸಿದರೆ ಇದಕ್ಕೊಂದು ಅವಕಾಶ ಇದೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಮಾಡ್ಬೋದು? OFAC ಅಂತ ನಾನೇನು ಕರೆದೆ, ವಿದೇಶಿ ನಿಯಂತ್ರಣ ಆಸ್ತಿ ಸಂಸ್ಥೆ ಅಂತ ನಾನೇನು ಕರೆದೆ, ಅವರು ಕೊಟ್ಟಂತಹ ತೀರ್ಪನ್ನು ಪ್ರಶ್ನೆ ಮಾಡಿ ಫೆಡರಲ್ ಅಂದರೆ ಅಮೆರಿಕಾದಲ್ಲಿರುವಂತಹ ಫೆಡರಲ್ ಕೋರ್ಟಿಗೆ ಹೋಗ್ಬೋದು. ಅಲ್ಲಿಯೂ ಕೂಡ ವಾದ ಪ್ರತಿವಾದಗಳು ಮಾಡಿ ಅಲ್ಲಿ ಗೆದ್ದುಕೊಂಡು ಬರುವಂಥ ಅವಕಾಶ ಇದೆ. 2. ಮೂರನೇ ಆಪ್ಷನ್ ಈ ಕಂಪನಿಗಳ ಮುಂದೆ ಏನಿದೆ ಅಂತ ಹೇಳಿದ್ರೆ, ಭಾರತ ಸರ್ಕಾರದ ರಾಜತಾಂತ್ರಿಕವಾಗಿ ಅದನ್ನು ಸಹಾಯಕ್ಕೆ ತೆಗೆದುಕೊಂಡು ಭಾರತ ಸರ್ಕಾರ ಅಮೆರಿಕದ ಜೊತೆಗೆ ಮಾತನಾಡಿ ಈ ಕಂಪನಿಗಳ ಮೇಲೆ ವಿಧಿಸಿರುವಂಥ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡಬಹುದು ಅಂತ. ಹಾಗಾದರೆ ಮೊದಲ ಬಾರಿನಾ ಇದು? ಖಂಡಿತ ಇಲ್ಲ. ನಿಮಗೆ ರಷ್ಯಾ ಉಕ್ರೇನ್ ಯುದ್ಧ ಆಯಿತು. ಈ ಯುದ್ಧದ ಸಮಯದಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ರಷ್ಯಾದ ಮೇಲೆ ಒನ್ಸ್ ಅಗೇನ್ ಅಮೆರಿಕ ದಿಗ್ಬಂಧನ ಹೇರಿತ್ತು. ಈ ದಿಗ್ಬಂಧನದ ಹೊರತಾಗಿಯೂ ಕೂಡ ಒಂದು ಹೈದರಾಬಾದ್ನ RRG ಎಂಜಿನಿಯರಿಂಗ್, ಲೋಕೇಶ್ ಮೆಷಿನ್ಸ್, ಅಹಮದಾಬಾದ್ನ ಗ್ಯಾಲಕ್ಸಿ ವೇರಿಂಗ್ಸ್ ಮತ್ತು ದೆಹಲಿಯ ಶಾ ಏರೋನಾಟಿಕ್ಸ್, ಈ ಭಾರತೀಯ 4 ಕಂಪನಿಗಳು ಏನು ಮಾಡಿಬಿಟ್ರು, ರಷ್ಯಾದ ಜೊತೆಗೆ ವ್ಯಾಪಾರ ಮಾಡೋ ಪ್ರಯತ್ನವನ್ನು ಮಾಡಿದರು. ರಷ್ಯಾದ ಜೊತೆಗೆ ವ್ಯಾಪಾರ ಆಯಿತು. ಅಮೆರಿಕ ಒನ್ಸ್ ಅಗೇನ್ ಇವತ್ತಿಗೆ 4 ಕಂಪನಿಗಳ ಮೇಲೆ ದಿಗ್ಬಂಧನ ಹೇರಿತ್ತು, ಒನ್ಸ್ ಅಗೇನ್ ದಿಗ್ಬಂಧನ ಹೇರಿತು. ಈ ದಿಗ್ಬಂಧನ ಹೇರಿದ ನಂತರ ಈ ಎಲ್ಲ ಕಂಪನಿಗಳು ಒನ್ಸ್ ಅಗೇನ್ ಅಪಾಲಜಿಯನ್ನು ಕಳಿಸಿದ್ರು, ಕ್ಷಮಾಪಣಾ ಪತ್ರನೆಲ್ಲ ಕಳಿಸಿ ಅದೆಲ್ಲವೂ ಕೂಡ ಆದ ನಂತರ 2 ತಿಂಗಳು ಮಾತ್ರ ಈ ನಿರ್ಬಂಧ ಕಂಟಿನ್ಯೂ ಆಗಿತ್ತು. ಒನ್ಸ್ ಅಗೇನ್ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡ್ರು. ಹಾಗಾದರೆ ಭಾರತದ ಈ 4 ಕಂಪನಿಯವರು ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಇದೆ. ಈ ಕುತೂಹಲದ ನಡುವೆ ಒಂದು ಶಾಕ್ ಅಂತೂ ಭಾರತಕ್ಕಾಗಿದೆ. ನೋಡೋಣ ಆ ವಿಚಾರ ಏನಾಗುತ್ತೆ ಅಂತ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿರುವಂಥ ಬೆಳವಣಿಗೆ. ಏನದು ವಾರ್ನಿಂಗು? ಹಾರ್ಮುಜ್ ಜಲಸಂಧಿಯಲ್ಲಿದ್ದಂಥ ಎಲ್ಲ ಮೈನ್ಸ್ಗಳನ್ನು ತೆರವುಗೊಳಿಸಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಯಾವ ವಾಣಿಜ್ಯ ಹಡಗುಗಳು ಸುಗಮವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡಬಾರದು, ನನ್ನ ಶತ್ರು ದೇಶಗಳ ವಾಣಿಜ್ಯ ಹಡಗುಗಳು ಓಡಾಡಿದರೆ ಅದು ನನಗೆ ಮೈನಸ್ಸು ಅನ್ನುವ ಕಾರಣಕ್ಕಾಗಿ ಇದೇ ಇರಾನ್ನವರು ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದ್ರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಆ ಮೈನ್ಸ್ಗಳನ್ನು ಎಲ್ಲೆಲ್ಲಿ ಅಳವಡಿಕೆ ಮಾಡಿದ್ದಾರೆ, ಯಾವ ಸ್ಥಳದಲ್ಲಿದೆ, ಅದರ ಮ್ಯಾಪಿಂಗ್ ಏನು, ಯಾವುದೂ ಕೂಡ ಇರಾನ್ಗೆ ಗೊತ್ತಿರಲಿಲ್ಲ. ಎಲ್ಲ ಕಾರ್ಯವನ್ನು ಕೂಡ ಅಮೆರಿಕಾಗೆ ಒಪ್ಪಿಸಲಾಗಿತ್ತು. ಫ್ರಾನ್ಸ್ನಲ್ಲಿ ನಡೆದಂಥ ಮಾತುಕತೆಯಲ್ಲಿ ಅಮೆರಿಕಾದವರು ಮುಂದಿನ ಕೆಲವು ದಿನಗಳ ನಂತರ ಅಂದರೆ 30 ದಿನಗಳ ಒಳಗಾಗಿ ಇರಾನ್ ಅಳವಡಿಕೆ ಮಾಡಿರುವಂಥ ಎಲ್ಲ ಮೈನ್ಸ್ಗಳನ್ನು ತೆರವುಗೊಳಿಸಬೇಕು ಅಂತ ಆ 14 ಅಂಶಗಳ ಪಟ್ಟಿಯಲ್ಲಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ನಾವೆಲ್ಲವನ್ನು ಕೂಡ ತೆರವುಗೊಳಿಸಿದ್ದೀವಿ ಅಥವಾ ಸ್ಫೋಟ ಮಾಡಿದ್ದೀವಿ ಅಂತ. ಈಗ ಅವರು ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಏನು ಎಚ್ಚರಿಕೆ ಹೇಳ್ತಾರೆ ಅವರು?
ಇರಾನ್ ಅಥವಾ ಬೇರೆ ಯಾವುದೇ ದೇಶವು ಈ ಜಲಸಂಧಿಯಲ್ಲಿ ಮತ್ತೆ ಹೊಸದಾಗಿ ಮೈನ್ಸ್ಗಳನ್ನು ಅಳವಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಅಂಥ ಹಡಗು ಅಥವಾ ಬೋಟ್ಗಳನ್ನು ಅಮೆರಿಕ ತಕ್ಷಣವೇ ವ್ಯವಸ್ಥಿತವಾಗಿ ಧ್ವಂಸಗೊಳಿಸುತ್ತೆ. ನಮ್ಮಲ್ಲಿ ಒಂದು ಸ್ಪೇಸ್ ಫೋರ್ಸ್ ಎನ್ನುವಂಥ ಒಂದು ಕಣ್ಗಾವಲು ಪಡೆ ಇದೆ. ಈ ಸ್ಪೇಸ್ ಫೋರ್ಸ್ ಕಣ್ಗಾವಲಿನ ಮುಖಾಂತರ 24 ಗಂಟೆಗಳ ಕಾಲ ನಾವು ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಗುತ್ತೆ, ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾರಾ, ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಆಗುತ್ತಾ, ಅದು ಇರಾನ್ ಮಾಡುತ್ತಾ, ಮತ್ತೊಂದು ದೇಶ ಮಾಡುತ್ತಾ, ಒಮಾನ್ ಮಾಡುತ್ತಾ, ಎಲ್ಲವನ್ನೂ ಕೂಡ ಈ ಸ್ಪೇಸ್ ಫೋರ್ಸ್ನ ಮುಖಾಂತರ ಕಣ್ಗಾವಲಿನ ಮುಖಾಂತರ ನಾವು ಕಾಯ್ತೀವಿ ಅಂತ ಇರಾನ್ಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅವರು ಹೇಳ್ತಾರೆ, ಮೈನ್ಸ್ ಅಳವಡಿಕೆ ವಿಚಾರದಲ್ಲಿ ಅಮೆರಿಕ ಇದೀಗ 0 ಟಾಲರೆನ್ಸ್ ನಿಯಮವನ್ನು ಜಾರಿಗೆ ತಂದಿದೆ. 3 ಪರಮಾಣು ಕೇಂದ್ರಗಳನ್ನು ಈಗಾಗಲೇ ಧ್ವಂಸಗೊಳಿಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಹಾರ್ಮುಜ್ ಜಲಸಂಧಿ ನನ್ನ ವ್ಯಾಪ್ತಿಗೆ ಬಂದಿದೆ, ನಾನು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ, ನನ್ನ ಜವಾಬ್ದಾರಿ ಬಂದಿತ್ತು, ನನಗೊಂದು ಉತ್ತರದಾಯಿತ್ವ ಬಂದಿತ್ತು ಈ ಒಟ್ಟಾರೆ ಮಾತುಕತೆಯ ಭಾಗದಲ್ಲಿ, ಹೀಗಾಗಿ ನಾನು ಅದನ್ನು ತೆರವುಗೊಳಿಸಿಬಿಟ್ಟಿದ್ದೀನಿ. ತೆರವುಗೊಳಿಸಿದ ನಂತರ ಮತ್ತೆ ಯಾರಾದರೂ ಅಳವಡಿಕೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ನಾವು ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಮತ್ತೊಂದು ಬೆಳವಣಿಗೆ, ಚೀನಾ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು, ವಾರ್ನಿಂಗ್ ಕೊಟ್ಟಿರೋದು. ಏನಿದು ವಾರ್ನಿಂಗು? ಒನ್ಸ್ ಅಗೇನ್ ಅದೇ ಎಕಾನಮಿಕ್ ಡಿ-ಡೇಗೆ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್ ಜೊತೆಗೆ ವ್ಯಾಪಾರ ಮಾಡುವಂಥ ದೇಶಗಳಿಗೆ ಸೆಕೆಂಡರಿ ಸ್ಯಾಂಕ್ಷನ್ ಭೀತಿ ಎದುರಾಗ್ತಾ ಇದೆ. ನೀವು ಅಮೆರಿಕದ ಆರ್ಥಿಕ ದಿಗ್ಬಂಧನದಲ್ಲಿ 2 ವಿಧ ಅಥವಾ 2 ಡಿವಿಷನ್ ಮಾಡ್ತಾರೆ ಅವರು. ಒಂದು ಪ್ರಾಥಮಿಕ ನಿರ್ಬಂಧ, ಇನ್ನೊಂದು ದ್ವಿತೀಯ ನಿರ್ಬಂಧ ಅಂತ. ಸೆಕೆಂಡರಿ ಅಂತ ನಾವೇನು ನೋಡ್ತಾ ಇದ್ದೀವಿ, ಸೆಕೆಂಡರಿ ಸ್ಯಾಂಕ್ಷನ್ ಅಂತ. ಈ ಪ್ರಾಥಮಿಕ ನಿರ್ಬಂಧ ಯಾರಿಗೆ ಅಪ್ಲೈ ಆಗುತ್ತೆ? ಅದು ಅಮೆರಿಕಾದಲ್ಲಿ ಅವರಿಗೆ ಇರೋರಿಗೆ ಅಪ್ಲೈ ಆಗುತ್ತೆ. ಹೆಂಗೆ? ಯಾರಾದರೂ ಅಮೆರಿಕಾದ ಒಬ್ಬ ಪ್ರಜೆ, ಅಮೆರಿಕಾದ ಯಾವುದಾದ್ರೂ ಒಂದು ಸಂಸ್ಥೆ, ಅಮೆರಿಕಾದ ಯಾವುದಾದ್ರೂ ಒಂದು ಕಂಪನಿ, ಇನ್ಯಾರು ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಮಾಡಿದರೆ ಅಮೆರಿಕಾದಲ್ಲಿರುವಂಥ ಆ ವ್ಯಕ್ತಿ, ಆ ಸಂಸ್ಥೆ, ಅವರ ವಿರುದ್ಧ ಏನು ದಿಗ್ಬಂಧನವನ್ನು ವಿಧಿಸ್ತಾರಲ್ಲ, ಅದು ಪ್ರಾಥಮಿಕ ನಿರ್ಬಂಧ ಅಂತ ಕರೀತಾರೆ. ಅದು ಅಮೆರಿಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಆದರೆ ಇದೀಗ ದ್ವಿತೀಯ ನಿರ್ಬಂಧ ಏನು? ಯಾವುದಾದ್ರೂ ಒಂದು 3ನೇ ದೇಶದ ಕಂಪನಿಗಳು ಇರಾನ್ನ ಜೊತೆಗೆ ನಿಕಟವಾಗಿ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದರೆ ಅವರ ವಿರುದ್ಧ ನಾವು ದಿಗ್ಬಂಧನವನ್ನು ವಿಧಿಸ್ತೀವಿ, ಡಾಲರ್ ವ್ಯವಹಾರನ ಮುಖಾಂತರ ಸಂಪೂರ್ಣವಾಗಿ ಅವರನ್ನು ಹೊರ ಹಾಕ್ತೀವಿ ಅಂತ ಹೇಳ್ತಿದಾರಲ್ಲ, ಅದು ಸೆಕೆಂಡರಿ. ಅದನ್ನು ಇದೀಗ ಅವರು ಹೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಒಂದು ಹೇಳಿಕೆ ಕೊಟ್ಟರು. ಜಗತ್ತಿನ ದೇಶಗಳು ಅಮೆರಿಕ ಅಥವಾ ಇರಾನ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು, ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಬೇಕು, ಅಮೆರಿಕದ ಆರ್ಥಿಕ ದಿಗ್ಬಂಧನಗಳನ್ನು ಎದುರಿಸಬೇಕು. ಇಲ್ಲ, ನನಗೆ ಇರಾನ್ ಬೇಡ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ಸಪೋರ್ಟಿಗೆ ಬರಬೇಕು. ಇರೋದೇ 2 ಆಪ್ಷನ್ನು. ಆ 2 ಆಪ್ಷನ್ನ ಪೈಕಿ ಒಂದನ್ನು ಯಾರಾದರೂ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಇವೆಲ್ಲದ ನಡುವೆ ಅಮೆರಿಕದ ಈ ಬಾರಿಯ ದಿಗ್ಬಂಧನ ಹೆಂಗಿದೆ ನೋಡಿ. 5 ಕೇಂದ್ರಗಳನ್ನು ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಯಾವ್ಯಾವುದದು? ಒಂದು, ಡಿಜಿಟಲ್ ಆಸ್ತಿಗಳು ಅಂದರೆ ಇರಾನ್ ನಿರ್ಬಂಧಕ್ಕೆ ಒಳಗಾಗಿ ಇವತ್ತೇನು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ, ಕ್ರಿಪ್ಟೋ ಜಾಲ, ಈ ಡಿಜಿಟಲ್ ಕರೆನ್ಸಿ ಅಂತ ನಾವೇನು ಕರಿತೀವಿ. ಈಗ ಉದಾಹರಣೆಗೆ ಅಮೆರಿಕಾದ ಡಾಲರ್ನ ಬಳಕೆ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಿದರೆ ಅದು ಅಮೆರಿಕಾಗೆ ಗೊತ್ತಾಗ್ಬಿಡುತ್ತೆ, ಡಾಲರ್ ಕಡಿಮೆ ಆಗುತ್ತೆ, ವಿದೇಶಿ ವಿನಿಮಯ ಎಲ್ಲ ಕೊರತೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಇದಕ್ಕೆ ಪರ್ಯಾಯವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡ್ಕೊಳ್ಳೋದು. ಆ ಕ್ರಿಪ್ಟೋ ಕರೆನ್ಸಿಯ ಮೇಲೂ ಕೂಡ ಇವತ್ತು ಅಮೆರಿಕ ಕಣ್ಗಾವಲು ಇಡೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು. ಎರಡನೇದ್ದು ಚಿನ್ನ. ಯಾವ ಇರಾನ್ನ ಒಟ್ಟಾರೆ ಕರೆನ್ಸಿ ಇವತ್ತು ಅತ್ಯಂತ ಕಡಿಮೆ ಹಂತಕ್ಕೆ ಹೋಗ್ತಾ ಇದೆ, ಕುಸಿತ ಆಗ್ತಾ ಇದೆ, ಅದನ್ನು ಸಂಹೌ ಬ್ಯಾಲೆನ್ಸ್ ಮಾಡಬೇಕು ಅಂತ ಬೇರೆ ಬೇರೆ ದೇಶಗಳಿಂದ ಚಿನ್ನ ಖರೀದಿ ಮಾಡುವಂಥ ಹಂತಕ್ಕೆ ಇವತ್ತು ಇರಾನ್ನವರು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅಮೆರಿಕಕ್ಕೇನೋ ಸಿಕ್ಕಿದೆ ಅಂತೆ. ಹೀಗಾಗಿ ಯಾರಾದರೂ ಚಿನ್ನವನ್ನು ಪೂರೈಕೆ ಮಾಡ್ತಾರಾ, ಚಿನ್ನವನ್ನು ಏನಾದರೂ ಇವರು ಆಮದು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಾ, ಅದರ ಮೇಲೆ ಕಣ್ಣಿಡುವ ಪ್ರಯತ್ನವನ್ನು ಮಾಡಿದಾರಂತೆ. 2. ಮೂರನೇದ್ದು ತಂತ್ರಜ್ಞಾನ. ಯಾವ ರಷ್ಯಾ ಮತ್ತು ಚೀನಾ ಒಳಗೆ ರಹಸ್ಯವಾಗಿ ಇರಾನ್ಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಕ್ಷಿಪಣಿ ಪರಮಾಣು ಕಾರ್ಯಕ್ರಮಕ್ಕೆ ಅಥವಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದು, ಡ್ರೋನ್ಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ, ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಅಮೆರಿಕ ಮಾಡಿತ್ತಲ್ಲ, ಆ ತಂತ್ರಜ್ಞಾನವನ್ನು ಏನಾದರೂ ಕೊಡ್ತಿದ್ದಾರಾ ಅನ್ನುವಂಥದ್ದು ಒಂದು. ಎರಡನೇದ್ದು, ಅವರವರ ವಿಮಾನಯಾನದ ಮುಖಾಂತರ ಅಥವಾ ವಿಮಾನದ ಮುಖಾಂತರ ಸರಕು ಸಾಮಗ್ರಿಗಳನ್ನು ಏನಾದರೂ ಕಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಮೂರನೇದಾಗಿ ತಂತ್ರಜ್ಞಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಇದು ಒಂದು. ಮತ್ತೊಂದು ಬೆಳವಣಿಗೆ, ವಿಮಾನಯಾನ ಮತ್ತು ಹಡಗು ಸಾರಿಗೆ ಮೇಲೆ ಏನಾದರೂ ವಸ್ತುಗಳು ಬರುತ್ತಾ, ವಸ್ತುಗಳು ಹೋಗುತ್ತಾ, ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಚೀನಾ ಹೇಳ್ತಾ ಇದೆ, ಇದು ಅಮೆರಿಕ ಮಾಡಿಕೊಂಡಿದ್ದು ಅಥವಾ ಅಮೆರಿಕಾದ ನಿರ್ಧಾರ, ಅವರಿಗೆ ಮಾತ್ರ ಸಂಬಂಧಪಟ್ಟಂತೆ, ನಮಗೆ ಯಾವುದೂ ಕೂಡ ಅದಾಗಲ್ಲ ಅನ್ನುವಂಥ ರೀತಿ. ಯಾಕಂದ್ರೆ ನಾನು ಅನೇಕ ದಿನಗಳಿಂದ ಹೇಳಿದ್ದೀನಿ, ಚೀನಾ ಮತ್ತು ಇರಾನ್ ನಡುವೆ ವ್ಯಾಪಾರ ವಹಿವಾಟು ಹೆಂಗಿದೆ ಅಂತ. ಎಲ್ಲ ಕಾರಣಕ್ಕಾಗಿ ಒಂದು ವಾರ್ನಿಂಗ್ ಆಗಿದೆ. ಇವೆಲ್ಲದರ ನಡುವೆ ಮುಸ್ತಫಾ ಖಮೇನಿ ಬ್ರೈನ್ ಡೆಡ್ ವದಂತಿ ಸೃಷ್ಟಿಯಾಗಿರುವುದು, ಅವರ ಮೆದುಳು ನಿಷ್ಕ್ರಿಯ ಆಗಿಬಿಟ್ಟಿದೆ ಅಂತ. ಇರಾನ್ನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿಯ ಆರೋಗ್ಯದ ಬಗ್ಗೆ ಇದೀಗ ಒಂದು ಗುಮಾನಿ ವದಂತಿ ಸೃಷ್ಟಿಯಾಗ್ಬಿಟ್ಟಿದೆ. ಇದು ಮೊದಲ ದಿನ ಅಲ್ಲ.
ಯಾವಾಗ ಮೋಸ್ತಬಾ ಖಮೇನಿ ಅವರ ತಂದೆಯ ಜೊತೆಗೆ ಸಭೆಯಲ್ಲಿ ಪಾಲ್ಗೊಂಡು ಅವರೂ ಕೂಡ ಗಾಯಗಳನ್ನು ಮಾಡಿಕೊಂಡ್ರು ಅಥವಾ ಗಾಯಕ್ಕೆ ಒಳಗಾದರು, ಅವತ್ತಿನಿಂದಲೂ ಕೂಡ ಮೋಸ್ತಬಾ ಖಮೇನಿಯವರ ಆರೋಗ್ಯದ ಬಗ್ಗೆ ಇವತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ಏಳುವಂತೆ ಮಾಡಿದೆ. ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎನ್ನುವಂಥ ಚರ್ಚೆ ಅನೇಕ ಬಾರಿ ಹೇಳಿದ್ದೀನಿ. ಮಾಸ್ಕೋದಲ್ಲಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಇದೀಗ ಅದು ಮತ್ತೊಮ್ಮೆ ಅಪರೂಪಕ್ಕೆ ಬಿಡುಗಡೆಯಾದಂಥ ವಿಡಿಯೋ ಬಳಿಕವೂ ಕೂಡ ಅವರ ಆರೋಗ್ಯದ ಬಗ್ಗೆ ಅನುಮಾನ. ಯಾಕಂದರೆ ಒಂದು ಭಾಗವನ್ನು ಮಾತ್ರ ತೋರಿಸಿ ಮತ್ತೊಂದು ಭಾಗವನ್ನು ಮುಚ್ಚುವ ಪ್ರಯತ್ನದಲ್ಲಿ ಮಾಡಿದ್ರು. ಅವರು ಬಿಡುಗಡೆ ಮಾಡಿದಂಥ ವಿಡಿಯೋ ಹೆಂಗಿತ್ತು, ಒಂದು AI ಜನರೇಟೆಡ್ ವಿಡಿಯೋ ಅನ್ನುವಂಥ ರೀತಿಯಲ್ಲಿ ಅವರದೆಲ್ಲವೂ ಕೂಡ ಇತ್ತು. ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಅನುಮಾನಗಳು ಬರೋದಕ್ಕೆ ಶುರುವಾಯಿತು. ಯಾವಾಗ ಅನುಮಾನ ಬರೋದಕ್ಕೆ ಶುರುವಾಯಿತು, ಯಾವಾಗ ಇವರ ತಂದೆ ಮೃತಪಟ್ಟಿದ್ದಾರೆ, ಅವರ ಅಂತ್ಯಕ್ರಿಯೆಯಲ್ಲಿ ಅವರು ಭಾಗವಹಿಸಲಿಲ್ಲ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ ಯಾವ ಕಾರಣಕ್ಕಾಗಿ, ಏನೋ ದಾಳಿ ಆಗಿಬಿಡಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಈ ಕಾರಣಕ್ಕಾಗಿ ಅವರು ದೂರ ಉಳಿದಿದ್ದಾರೆ ಅನ್ಕೋಬಹುದು. ಇತ್ತೀಚೆಗೆ ಟೆಹರಾನ್ನಲ್ಲಿ ಮೋಸ್ತಬಾ ಅಲಿ ಖಮೇನಿಯವರ ತಂದೆ ಅಯತಲ್ಲಾ ಅಲಿ ಖಮೇನಿಯವರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಅವತ್ತು ಅವರು ಬರ್ತಾರೆ, ತಂದೆ ಕುರಿತಂತೆ ಒಂದು ಭಾಷಣವನ್ನು ಮಾಡ್ತಾರೆ, ವಿದಾಯದ ಭಾಷಣ ಎಲ್ಲವೂ ಕೂಡ ಆಗುತ್ತೆ, ಎಲ್ಲ ಚರ್ಚೆಗಳು ಬಂತು. ಆ ಶ್ರದ್ಧಾಂಜಲಿ ಸಭೆಗೂ ಕೂಡ ಅವರು ಗೈರಾದರು. ಇತ್ತೀಚೆಗೆ ಪೆಜಿಶ್ಕಿಯಾನ್ ಹೋದ್ರಂತೆ. ಪೆಜಿಶ್ಕಿಯಾನ್ ಅವರು ಕೂಡ ಹೊರಗಡೆ ಬಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟರು, ಇಲ್ಲ ನಾನು ಮಾತನಾಡಿದೆ, ಬಟ್ ಯಾರ ಜೊತೆಗೆ ಮಾತನಾಡಿದೆ, ಎದುರುಗಡೆ ಇರುವಂಥ ನಾಯಕರು ಯಾರು, ಯಾವುದೂ ಕೂಡ ಗೊತ್ತಾಗಲಿಲ್ಲ. ಒಂದು ದಟ್ಟದಾದಂಥ ಕಪ್ಪು ಕಾರ್ನಲ್ಲಿ ಕುಳಿಸಿರೋ ಪ್ರಯತ್ನ ಆಗಿತ್ತು. ಎಲ್ಲ ಕಾರಣಕ್ಕಾಗಿ ಏನು ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಅಂತ ಪೆಜಿಶ್ಕಿಯಾನ್ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಎಲ್ಲದರ ಕಾರಣಕ್ಕಾಗಿ ಇಸ್ರೇಲ್ ಕೂಡ ಒಂದು ವದಂತಿ ಅಥವಾ ಇಸ್ರೇಲ್ ಕೂಡ ಒಂದು ಸುದ್ದಿಯನ್ನು ಬಿಡೋ ಪ್ರಯತ್ನವನ್ನು ಮಾಡ್ತು. ಇಲ್ಲ, ಅವರ ಆರೋಗ್ಯ ಕೋಮಾ ಸ್ಥಿತಿಗೆ ಬಂದ್ಬಿಟ್ಟಿದೆ, ಮೆದುಳು ನಿಷ್ಕ್ರಿಯ ಆಗಿಬಿಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆ ಕೊಡೋ ಪ್ರಯತ್ನ ಮಾಡಿದ್ರು. ಒನ್ಸ್ ಅಗೇನ್ ಇಂಥದ್ದೇ ಸುದ್ದಿಗಳು ಇದೀಗ ಬೇರೆ ಬೇರೆ ದೇಶಗಳಿಂದ, ಅಂದರೆ ಒಂದು ಸುದ್ದಿ ಸಂಸ್ಥೆಯಿಂದ ಇದೆಲ್ಲ ಬಂತು. ಸುದ್ದಿ ಲಂಡನ್ ಮೂಲದ ಒಂದು ಇರಾನ್ ವೈರ್ ಮಾಧ್ಯಮ ಇದನ್ನೆಲ್ಲವನ್ನು ಕೂಡ ಹೇಳಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಬಟ್ ಇರಾನ್ ಅವರು ಇದನ್ನು ಒಪ್ಪಿಕೊಳ್ಳುವ ಅಂಥದ್ದಲ್ಲಿಲ್ಲ. ಅವರು ಬದುಕಿದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ದಾರೆ ಅಂತ ಪೆಜಿಶ್ಕಿಯಾನ್ ಸೇರಿದಂತೆ ಅನೇಕ ಜನ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಎರಡನೇ ಸ್ಟೋರಿ, DNA ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಒಂದು ಕಡೆ ಇದೇ ರಷ್ಯಾ ಒಳಗೆ ರಹಸ್ಯವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ವದಂತಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕಾದ ಯುದ್ಧ ವಿಮಾನವೊಂದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಲ್ಯಾಂಡ್ ಆಗಿಬಿಟ್ಟಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಇವತ್ತು ಮಾಸ್ಕೋಗೆ ಹೋಗಿದ್ಯಾಕೆ? ಮಾಸ್ಕೋದಲ್ಲಿ ಅಮೆರಿಕಾದ ವಿಮಾನ ಲ್ಯಾಂಡ್ ಆಗಿದ್ದರ ಹಿಂದೆ ಯಾವ ಕಾರಣ ಇದೆ? ಆಗ ಅಮೆರಿಕ ಏನು ಹೇಳ್ತಾ ಇತ್ತು, ರಷ್ಯಾಗೆ ಮೇಲಿಂದ ಮೇಲೆ ಟಾಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇತ್ತು. ನೀವು ಉಕ್ರೇನ್ ವಿರುದ್ಧ ಮಾಡ್ತಾ ಇರುವಂಥ ಯುದ್ಧವನ್ನು ಸ್ಟಾಪ್ ಮಾಡಬೇಕು, ಅನೇಕ ಜನ ಮೃತಪಡ್ತಿದ್ದಾರೆ, ನೀವು ಒಂದು ವೇಳೆ ಯುದ್ಧವನ್ನು ಕಂಟಿನ್ಯೂ ಮಾಡಿದರೆ ನಿಮ್ಮ ಮೇಲಿರುವಂಥ ಈ ನಿರ್ಬಂಧಗಳು ಒನ್ಸ್ ಅಗೇನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕಾದವರು ಕೊಟ್ಟಿದ್ದರು. ಹಾಗಾದರೆ ಅಮೆರಿಕ ಮತ್ತು ರಷ್ಯಾ ಒಂದಾಗ್ಬಿಡ್ತಾ? ಯುದ್ಧದ ಸಮಯದಲ್ಲಿ ಶತ್ರು ರಾಷ್ಟ್ರದ ಒಂದು ವಿಮಾನಕ್ಕೆ ಆ ದೇಶದ ವಾಯು ಮಾರ್ಗವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ರಷ್ಯಾ ಅವಕಾಶ ಕೊಟ್ಟಿದ್ದು ಹೇಗೆ? ಅಕಸ್ಮಾತ್ತಾಗಿ ಏನಾದರೂ ಈ ವಿಮಾನ ಲ್ಯಾಂಡ್ ಆಗಿದ್ದ? ಉದ್ದೇಶಪೂರ್ವಕವಾಗಿ ಏನಾದರೂ ಹೋಗ್ತಾ ಇದೆಯಾ? ರಷ್ಯಾ ಉಕ್ರೇನ್ ಯುದ್ಧದ ರಾಜತಾಂತ್ರಿಕ ಮಾತುಕತೆಗಳು ಅಮೆರಿಕಾದಿಂದ ರಷ್ಯಾದ ಒಳಗೆ ಆಗ್ತಿದೆಯಾ, ಅಥವಾ ರಷ್ಯಾ ಮತ್ತು ಅಮೆರಿಕಾದ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಇದೆಯಾ? ಸೀಕ್ರೆಟ್ ಆಗಿ ಏನು ಮಾತನಾಡೋ ಪ್ರಯತ್ನವನ್ನು ಏನಾದರೂ ಮಾಡ್ತಿದ್ದಾರಾ? ನೋಡ್ತಾ ಹೋಗೋಣ ಎರಡನೇ ಸ್ಟೋರಿಯಲ್ಲಿ. ರಷ್ಯಾ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ ಇದೆ. ಏನೇನಾಯಿತು? ಮಾಸ್ಕೋದಲ್ಲಿ US-ನ ಗ್ಲೋಬ್ ಮಾಸ್ಟರ್, ಏನಿದು ಗ್ಲೋಬ್ ಮಾಸ್ಟರು? ಮಾಸ್ಕೋ ಉಕ್ನೋವೋ ಏರ್ಪೋರ್ಟ್ನಲ್ಲಿ ಅಮೆರಿಕಾದ C-7A ಗ್ಲೋಬ್ ಮಾಸ್ಟರ್ ಲ್ಯಾಂಡಿಂಗ್ ಆಗಿರೋದು. ಅಮೆರಿಕಾದ ಒಂದು ಯುದ್ಧ ವಿಮಾನ ಅದು. ಆ ವಿಮಾನ ಇದೀಗ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಏಕಾಏಕಿಯಾಗಿ ಲ್ಯಾಂಡ್ ಆಯಿತು. ರಿಗಾದಿಂದ ನೇರವಾಗಿ ಮಾಸ್ಕೋಗೆ ಬಂತು US ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ. ಅಮೆರಿಕಾದ ಆಂಡ್ರೋಸ್ ಏರ್ಬೇಸ್ನಿಂದ ಈ ವಿಮಾನ ಹೊರಟಿತ್ತು. ಅದು ಇದೀಗ ಮಾಸ್ಕೋದ ಉಕ್ನೋವೋ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಹಾಗಾದರೆ ವಿಮಾನದಲ್ಲಿ ಯಾರಿದ್ರು, ಯಾಕೆ ಬಂದರು, ಎಲ್ಲ ಚರ್ಚೆಗಳಾಗ್ತಾ ಇದೆ. ಅಮೆರಿಕಾದ ವಾಯುಪಡೆಗೆ ಸೇರಿದಂತಹ ಒಂದು ಬೋಯಿಂಗ್ C-17A ಗ್ಲೋಬ್ ಮಾಸ್ಟರ್ III ಮಿಲಿಟರಿ ಸಾರಿಗೆ ವಿಮಾನ ಮಾಸ್ಕೋದಲ್ಲೆಲ್ಲ ಬಂದಿಳಿತು. ಅಮೆರಿಕ ಮತ್ತು ರಷ್ಯಾದ ಸಂಬಂಧಗಳು ಅನೇಕ ವರ್ಷಗಳಿಂದ ಹಳಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ತೀವ್ರ ಹದಗೆಟ್ಟು ಹೋಗ್ಬಿಟ್ಟಿದೆ ಉಕ್ರೇನ್ನ ಯುದ್ಧದ ಕಾರಣಕ್ಕಾಗಿ. ಎಲ್ಲ ಸಮಯದಲ್ಲೂ ಕೂಡ ಅಮೆರಿಕಾದ ಸೈನಿಕ ವಿಮಾನ ಬಂದು ರಷ್ಯಾದ ರಾಜಧಾನಿಯಲ್ಲಿ ಲ್ಯಾಂಡಿಂಗ್ ಆಗಿರುವುದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಇದು ಅಮೆರಿಕಾದ ಮೆರಿಲ್ಯಾಂಡ್ನಿಂದ ಜಾಯಿಂಟ್ ಬೇಸ್ ಆಂಡ್ರೋಸ್ನಿಂದ ಹೊರಟು ಲಾಟ್ವಿಯಾದ ರಿಗಾವನ್ನು ತಲುಪಿತ್ತು. ಅಲ್ಲಿಂದ ನೇರವಾಗಿ ಮಾಸ್ಕೋಕ್ಕೆ ಬಂತು. ಬೆಳಗ್ಗೆ ಸುಮಾರು 10:04 ಮಾಸ್ಕೋದಲ್ಲೆಲ್ಲ ಲ್ಯಾಂಡ್ ಆಗಿದೆ ಅನ್ನುವಂಥದ್ದೊಂದೆಲ್ಲ ಬೆಳವಣಿಗೆ ಇದೆ. ಈ ವಿಮಾನದಲ್ಲಿ ಸರಕಿತ್ತ ಪ್ರಯಾಣಿಕರೇನಾದರೂ ಇದ್ರ ಅಮೆರಿಕ ಅಥವಾ ರಷ್ಯಾ ಸರ್ಕಾರಗಳು ಯಾವುದ್ರ ಬಗ್ಗೆಯೂ ಕೂಡ ಇದೀಗ ಸ್ಪಷ್ಟನೆ ಕೊಡುವಂತಹ ಮಾಹಿತಿ ಕೊಡುವಂತಹ ಪ್ರಯತ್ನ ಆಗಿಲ್ಲ.
ಇವೆಲ್ಲದರ ನಡುವೆ ಅಮೆರಿಕದ CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರು ಈ ಮಾಸ್ಕೋದಲ್ಲಿ ಪ್ರಮುಖ ಸಭೆಗಳನ್ನು ನಡೆಸುವುದಕ್ಕೆ ಈ ವಿಮಾನದಲ್ಲಿ ಮಾಸ್ಕೋಗೆ ಬಂದಿದ್ದಾರೆ ಅಂತ ಜಾಗತಿಕ ಸುದ್ದಿ ಸಂಸ್ಥೆಗಳು ಈ ಬಗ್ಗೆ ವರದಿಯನ್ನು ಉಲ್ಲೇಖ ಮಾಡಿರುವಂಥ ಬೆಳವಣಿಗೆ ನೋಡಿ. ಶೀತಲ ಸಮರದ ನಂತರ ಅಮೆರಿಕ ವರ್ಸಸ್ ರಷ್ಯಾದ ಸಂಬಂಧಗಳು ಹಾಳಾಗ್ತಾ ಬಂತು. ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ಕಾರಣಕ್ಕೆ ನೀವು ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಯಾವ ಪೈಪೋಟಿಗಾಗಿತ್ತು? ಅಮೆರಿಕ ಒಂದು ಕಡೆ ಮತ್ತು ಸೋವಿಯತ್ ಒಕ್ಕೂಟ ಒಂದು ಕಡೆ. ಅದಾದ ನಂತರ ರಷ್ಯಾ ಆಯಿತು. ರಷ್ಯಾ ಆದ ನಂತರವೂ ಕೂಡ ಅಮೆರಿಕ ವರ್ಸಸ್ ರಷ್ಯಾದಂತೆ ಪೈಪೋಟಿ ಇದೆ. ಈ ಎಲ್ಲ ತದ್ವಿರುದ್ಧವಾದಂಥ ದಿಕ್ಕಿನಲ್ಲಿರುವಂಥ ಈ ಸಮಯದಲ್ಲಿ ಒಂದು ದೇಶದ ಅಧಿಕೃತ ವಾಯುಮಾರ್ಗವನ್ನು ಯುದ್ಧದ ಸಮಯದಲ್ಲಿ ಬಳಕೆ ಮಾಡಿಕೊಡೋದಕ್ಕೆ ಕೊಟ್ಟಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅಂತ. ಮಿಲಿಟರಿ ವಿಮಾನಕ್ಕೆ ತನ್ನ ದೇಶದೊಳಗೆ ಬರೋದಕ್ಕೆ ಅನುಮತಿಯನ್ನು ಯಾವ ದೇಶಗಳು ಕೂಡ ಕೊಡೋದಿಲ್ಲ. ಈ ಕೊಡದೇ ಇದ್ದಂತಹ ಸಮಯದಲ್ಲೂ ಕೂಡ ರಷ್ಯಾ ಹೆಂಗೆ ಅವಕಾಶವನ್ನು ಕೊಟ್ಟರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಬಂತು ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಹಾಗಾದರೆ ಯಾಕಾಗಿ ಬಂತು? ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಬೇಕು. C-17 ಒಳಗಡೆ CIA ಮುಖ್ಯಸ್ಥರಿದ್ದಾರಂತೆ. ನಾನು ಅವಾಗಲೇ ಹೇಳಿದೆ CIA ಮುಖ್ಯಸ್ಥರದರಲ್ಲಿ ಇದ್ದಾರೆ ಅಂತ. ಅಮೆರಿಕದ CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಮಾಸ್ಕೋಗೆ ರಹಸ್ಯವಾಗಿ ಭೇಟಿ ಕೊಟ್ಟಿದ್ದಾರೆ. ಈಗ ಒಂದು ಚರ್ಚೆ ಬಂದುಬಿಡುತ್ತೆ. ಯಾವುದೋ ವಿದೇಶಾಂಗ ಸಚಿವರು ಹೋಗ್ತಾರೆ, ರಾಜತಾಂತ್ರಿಕವಾಗಿ ಮಾತನಾಡೋದಕ್ಕೆ ಅಧಿಕಾರಿಗಳೆಲ್ಲ ಹೋಗ್ತಾರೆ. ಇವರನ್ನ ಯಾಕೆ ಕಳಿಸಿದ್ರು ಅನ್ನೋ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು. C-17 ವಿಮಾನದಲ್ಲೇ ರಾಟ್ಕ್ಲಿಫ್ ರಷ್ಯಾವನ್ನು ತಲುಪಿದ್ರ US ಮಾಧ್ಯಮಗಳೆಲ್ಲ ವರದಿ ಮಾಡ್ತಾ ಇವೆ. 8 ಗಂಟೆ ಮಾಸ್ಕೋದಲ್ಲಿ CIA ಮುಖ್ಯಸ್ಥರೆಲ್ಲ ಉಳಿದುಬಿಟ್ರು ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರು C-17A ಗ್ಲೋಮಾಸ್ಟರ್ ಮಿಲಿಟರಿ ವಿಮಾನದ ಒಳಗಡೆ ಇದ್ರು ಅಂತ. ಈಗ ನೋಡಿ, CIA ಮುಖ್ಯಸ್ಥರು ಮಾಸ್ಕೋಗೆ ಹೋಗೋದಕ್ಕಿಂತ ಮೊದಲು ಉಕ್ರೇನಿಗೊಂದು ಸೂಚನೆ ಕೊಟ್ಟರಂತೆ. ಏನು ಸೂಚನೆ ಕೊಟ್ಟರು? ಮಾಸ್ಕೋ ಪ್ರವಾಸದ ಸಮಯದಲ್ಲಿ ಭದ್ರತಾ ದೃಷ್ಟಿಯಿಂದ ಅಮೆರಿಕ ಉಕ್ರೇನ್ ದೇಶಕ್ಕೆ ಮಾಸ್ಕೋ ಮತ್ತು ಉತ್ತರ ರಷ್ಯಾದ ಯಾವುದೇ ನಗರಗಳ ಮೇಲೆ ಡ್ರೋನ್ ದಾಳಿ ಅಥವಾ ಕ್ಷಿಪಣಿ ದಾಳಿಯನ್ನು ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿತ್ತಂತೆ. ಯಾಕೆ? ಅಲ್ಲಿ CIA ಮುಖ್ಯಸ್ಥರು ಹೋಗ್ತಿದ್ದಾರೆ. ಒಂದು ವೇಳೆ ಉಕ್ರೇನ್ ಏನಾದರೂ ದಾಳಿ ಮಾಡಿಬಿಟ್ರೆ ಇವರ ಭದ್ರತೆಯ ಕಾರಣಕ್ಕಾಗಿಯೂ ಕೂಡ ಒಂದು ಅರಾಜಕತೆ ಸೃಷ್ಟಿ ಆಗ್ಬೋದು ಅನ್ನುವಂತಹ ಒಂದು ಕಾರಣಕ್ಕೆ ಈ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು ಅನ್ನುವಂಥದ್ದು ಒಂದು ಬೆಳವಣಿಗೆ. ಹಾಗಾದರೆ ಸಚಿವರ ಬದಲಾಗಿ ಇವ್ರು ಯಾಕೆ ಹೋದ್ರು ಅನ್ನುವಂಥದ್ದು ಪ್ರಶ್ನೆ ಬಂತು ಅಂತ ಹೇಳಿದ್ನಲ್ಲ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇವರ ಭೇಟಿಯ ವಿವರಗಳು ಯಾವುದೇ ಕಾರಣಕ್ಕಾಗಿಯೂ ಕೂಡ ದಾಖಲೆಯ ರೂಪದಲ್ಲಿ ಬರಲ್ಲ. ಈಗ ಒಂದು ಇಲಾಖೆಯ ಸಚಿವರು, ವಿದೇಶಾಂಗ ಇಲಾಖೆಯ ಸಚಿವರು ಹೋದರೆ ಆ ದಾಖಲಾತಿ ಸೃಷ್ಟಿಯಾಗುತ್ತಲ್ಲಿ. ಯಾಕೆ ಬಂದಿದ್ರು, ಏನಾಗುತ್ತು, ಯಾವ ಮಾತುಕತೆಗಳಾಗಿತ್ತು ಅಂತ. ಆದರೆ ಇದೀಗ CIA ಮುಖ್ಯಸ್ಥರು ಹೋಗಿದ್ದರ ಕಾರಣಕ್ಕಾಗಿ ಒಂದು ದಾಖಲಾತಿ ಇರಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲವೂ ಕೂಡ ಇರುತ್ತೆ. ಎರಡನೇ ಬೆಳವಣಿಗೆ, ಈಗ ಅಮೆರಿಕದ ಒಟ್ಟಾರೆ ಇರೋದು ರಷ್ಯಾ ಯುದ್ಧವನ್ನು ಹಿಂತೆಗೆದುಕೊಳ್ಳಬೇಕು, ಉಕ್ರೇನ್ ಮೇಲೆ ಮಾಡಬಾರ್ದು ಅಂತ. ವಿದೇಶಾಂಗ ಸಚಿವರು ಹೋದಾಗ ಆ ಒತ್ತಡ ಇದ್ದೇ ಇರುತ್ತೆ, ಮಾತುಕತೆಗಳಾಗುತ್ತೆ, ಕದನ ವಿರಾಮದ ಬಗ್ಗೆ ಎಲ್ಲ ಮಾತುಕತೆಗಳಾಗುತ್ತೆ. ಆದರೆ CIA ಮುಖ್ಯಸ್ಥರು ಹೋದಂತಹ ಸಮಯದಲ್ಲಿ ಆ ಒತ್ತಡಗಳು, ಮಾತುಕತೆಗಳು ಇರಲ್ಲ ಅನ್ನುವ ಕಾರಣಕ್ಕಾಗಿ ಇವರು ಹೋಗಿದ್ದಾರೆ ಅಂತ. ಹಾಗಾದರೆ ಏನು ಚರ್ಚೆ ಆಗಬಹುದು? ಒಂದು ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ಅಮೆರಿಕದ ಕೆಲವೊಂದಿಷ್ಟು ಜನರನ್ನ ರಷ್ಯಾದವರು ಬಂಧಿಸಿದ್ದಾರೆ, ಕೈದಿಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕೈದಿಗಳನ್ನು ಬಿಡುಗಡೆ ಮಾಡುವಂತೆ ಅಮೆರಿಕ ಅನೇಕ ದಿನಗಳಿಂದ ಒತ್ತಾಯ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ನವೆಂಬರ್ 2021ನೇ ಇಸ್ವಿಯಲ್ಲಿ ವಿಲಿಯಂ ಬನ್ಸ್ ಅವರು CIA ಮುಖ್ಯಸ್ಥರಾಗಿದ್ದರು. ವಿಲಿಯಂ ಬನ್ಸ್ ಅವರು ರಷ್ಯಾಗೆ ಭೇಟಿ ಕೊಟ್ಟರು. ರಷ್ಯಾಗೆ ಭೇಟಿ ಕೊಟ್ಟು ವಿಲಿಯಂ ಬನ್ಸ್ ಒಂದು ಎಚ್ಚರಿಕೆ ಕೊಟ್ಟರು. ಏನು ಎಚ್ಚರಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಪುಟಿನ್ ಅವರನ್ನು ನೇರವಾಗಿ ಭೇಟಿ ಆಗ್ತಾರೆ. ಪುಟಿನ್ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧವನ್ನು ಮಾಡಬಾರ್ದು ಅಂತ. ಯಾವಾಗ ಇವರು ಎಚ್ಚರಿಕೆ ಕೊಟ್ಟರು? ನವೆಂಬರ್ 2021ರಲ್ಲಿ ಎಚ್ಚರಿಕೆ ಕೊಟ್ಟರು. ಇವರು ಎಚ್ಚರಿಕೆ ಕೊಟ್ಟು ತಮ್ಮ ದೇಶಕ್ಕೆ ಬಂದು 2 ತಿಂಗಳ ನಂತರ 2022 ಫೆಬ್ರವರಿ ತಿಂಗಳಲ್ಲಿ ರಷ್ಯಾ ಪೂರ್ಣ ಪ್ರಮಾಣದಲ್ಲಿ ಉಕ್ರೇನ್ ಮೇಲೆ ಯುದ್ಧವನ್ನು ಸಾರಿತ್ತು. ಇದು ಗಮನಿಸಬೇಕಾದ ಸಂಗತಿ. ಇದರರ್ಥ ಅಮೆರಿಕದ CIA ಮುಖ್ಯಸ್ಥರು ಹೋಗಿ ಎಚ್ಚರಿಕೆ ಕೊಟ್ಟು ಬಂದ ನಂತರವೂ ಕೂಡ ಅವತ್ತು ಪೂರ್ಣ ಪ್ರಮಾಣದ ಯುದ್ಧವನ್ನು ರಷ್ಯಾ ಉಕ್ರೇನ್ ಮೇಲೆ ಸಾರಿತ್ತು. ಇದಕ್ಕೆ ಒನ್ಸ್ ಅಗೇನ್ ಅದೇ CIA ಮುಖ್ಯಸ್ಥರು ಹೆಚ್ಚು ಕಡಿಮೆ 5-6 ವರ್ಷಗಳ ನಂತರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬೇರೆ ಬೇರೆ ವಿಶ್ಲೇಷಣೆಗಳು ಬರ್ತಾ ಇದೆ. ಆ ವಿಶ್ಲೇಷಣೆಗಳ ಬಗ್ಗೆ ನಾನು ಹೇಳ್ತೀನಿ. ಇವೆಲ್ಲದರ ನಡುವೆ ಪುಟಿನ್ ಮತ್ತು ಟ್ರಂಪ್ ಅವರ ನಡುವೆ ಸೀಕ್ರೆಟ್ ಚಾನಲ್ ಸೃಷ್ಟಿಯಾಯ್ತಾ ಅನ್ನೋದು. ಏನಿದೆ ಸೀಕ್ರೆಟ್ ಚಾನಲ್? ಸೀಕ್ರೆಟ್ ಆಗಿ ರಹಸ್ಯ ಮಾತುಕತೆಗಳು. ಇದು ಮೊದಲ ಬಾರಿ ಅಂತ ಏನಲ್ಲ. ಕ್ಯೂಬಾ ಬಿಕ್ಕಟ್ಟಿನಿಂದ ಹಿಡಿದು ಇಲ್ಲಿಯ ತನಕ ಅಮೆರಿಕದ ಅಧ್ಯಕ್ಷರುಗಳೆಲ್ಲರೂ ಕೂಡ ರಷ್ಯಾದ ಜೊತೆಗೆ ಮೇಲ್ನೋಟಕ್ಕೆ ಏನೇ ಕಾದಾಡಿದರೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಒಂದಾಗಿದ್ದನ್ನು ನೋಡಿದ್ದೀವಿ. ಇದೀಗ ಒಂದ್ಸೆಗೆನ್ ಅಂತದ್ದೇ ಚರ್ಚೆ. ಅಧಿಕೃತ ಮಾತುಕತೆ ಸ್ಥಗಿತ, ಗುಪ್ತ ಸಂಪರ್ಕ ಮುಂದುವರಿತಾ ಅನ್ನುವಂಥದ್ದು. ಗುಪ್ತಚರ ಮಟ್ಟದ ಮಾತುಕತೆ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಉಕ್ರೇನ್ ಯುದ್ಧ, ಇರಾನ್ ಸಂಘರ್ಷ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಎನ್ನುವಂತಹ ಚರ್ಚೆಗಳು ಬರ್ತಾ ಇದೆ.
ಸಾಮಾನ್ಯವಾಗಿ ಯುದ್ಧದಂತಹ ಸಮಯದಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ ಅಂತ ನಾನು ಹೇಳಿದೆ. ಇದೀಗ ಸ್ಟೀವ್ ವಿಟ್ಕಾಪ್ ಮತ್ತು CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರಿಗೆಲ್ಲ ಹೋಗಿದ್ದಾರೆ. ಸಾಂಪ್ರದಾಯಿಕ ರಾಜತಾಂತ್ರಿಕ ಈ ಮಾರ್ಗಗಳನ್ನು ಬಿಟ್ಟು ಈ ರೀತಿಯಾದಂಥ ಒಂದು ಸೀಕ್ರೆಟ್ ಮಾತುಕತೆಗಳನ್ನು, ಅಂದರೆ ಸೀಕ್ರೆಟ್ ಚಾನಲ್ ಮಾಡ್ಕೊಂಡಿದ್ದಾರೆ ಅಂತ. ಹೆಂಗಿರುತ್ತೆ ನೋಡಿ ನೀವು, 1962ರಲ್ಲಿ ಅಮೆರಿಕಾದ ಗಡಿಗೆ ಹತ್ತಿರವಾಗಿದ್ದಂಥ ಒಂದು ಕ್ಯೂಬಾ ದೇಶ, ಈ ಕ್ಯೂಬಾ ದೇಶದ ಮೇಲೆ ಏನು ಮಾಡ್ತಾರೆ, ಪರಮಾಣು ಕ್ಷಿಪಣಿಗಳನ್ನು ಸೋವಿಯತ್ ಒಕ್ಕೂಟ ರಹಸ್ಯವಾಗಿ ನಿಯೋಜನೆ ಮಾಡುವ ಪ್ರಯತ್ನ ಮಾಡಿತು, ಅಮೆರಿಕಕ್ಕೆ ಗೊತ್ತಾಗದಂತೆ. ಇದನ್ನು ನಿಯೋಜನೆ ಮಾಡಿದ ನಂತರ ಅಮೆರಿಕದ ಅವತ್ತಿನ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕೆನಡಿ ಅವರಿಗೆ ಈ ಮಾಹಿತಿ ಬರುತ್ತೆ, ರಷ್ಯಾದವರು ಕ್ಯೂಬಾದಲ್ಲಿ ಪರಮಾಣುಗಳನ್ನು ನಿಯೋಜನೆ ಮಾಡಿದ್ದಾರೆ ಅಂತ. ಗೊತ್ತಾದ ತಕ್ಷಣ ಕೆನಡಿ ಅವರು ಏನು ಮಾಡಿದರು, ರಷ್ಯಾದ ವಿರುದ್ಧ ನೌಕಾ ದಿಗ್ಬಂಧನವನ್ನು ವಿಧಿಸುವ ಪ್ರಯತ್ನವನ್ನು ಮಾಡಿದರು. ನೌಕಾ ದಿಗ್ಬಂಧನ ಎಲ್ಲ ವಿಧಿಸುವ ಪ್ರಯತ್ನ ಆಯಿತು. ಅವತ್ತು ಸೋವಿಯತ್ ಒಕ್ಕೂಟದ ನಾಯಕರು ಬಂದು ಅಮೆರಿಕದ ವಿರುದ್ಧ ಮಾತನಾಡ್ತಿದ್ರು, ಅಮೆರಿಕದ ಕೆನಡಿಯವರು ಕೂಡ ಸೋವಿಯತ್ ಒಕ್ಕೂಟದ ವಿರುದ್ಧ ಮಾತನಾಡ್ತಾ ಇದ್ರು. ಎಲ್ಲವೂ ಆದ ನಂತರ ಪರಸ್ಪರವಾಗಿ ಎಚ್ಚರಿಕೆಗಳನ್ನು ಕೊಟ್ಟ ನಂತರವೂ ಕೂಡ ಅಂತಿಮವಾಗಿ ಕೆನಡಿಯವರು ತಮ್ಮ ಸಹೋದರ ಮತ್ತು ಅಮೆರಿಕದ ಅಟಾರ್ನಿ ಜನರಲ್ ಆಗಿದ್ದಂಥ ರಾಬರ್ಟ್ ಕೆನಡಿ ಅವರನ್ನ ಅಲ್ಲಿಗೆ ಕಳಿಸಿ ರಹಸ್ಯವಾಗಿ ಮಾತುಕತೆ ನಡೆಯುವಂತೆ ಮಾಡಿಕೊಳ್ಳಾಯಿತು. ಅದರ ಅರ್ಥ ಪರಮಾಣು ಯುದ್ಧ ಮತ್ತೊಮ್ಮೆ ಆಗೋದನ್ನು ಅಮೆರಿಕ ಮತ್ತು ರಷ್ಯಾ ರಹಸ್ಯ ಮಾತುಕತೆ ಮುಖಾಂತರ ತಡೆದಿದ್ರು. ಒನ್ಸ್ ಅಗೇನ್ ಅದನ್ನು ಇವತ್ತಿಗೆ ಕನೆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ, ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲೂ ಕೂಡ ರಷ್ಯಾ ಮತ್ತು ಅಮೆರಿಕಾದ ನಡುವೆ ಇಂಥದ್ದೊಂದು ಸಂಬಂಧಗಳು ಹಳಸೋದಕ್ಕೆ ಬಂದ್ಬಿಟ್ಟಿದೆ ಏನೋ ಆಗ್ತಾ ಇದ್ದಂತಹ ಸಮಯದಲ್ಲೂ ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ತಮ್ಮ ಅಳಿಯನನ್ನ ಜೆರೆಡ್ ಕುಶ್ನರ್ ಅಂತ ನಾವೇನು ಕರೀತೀವಿ ಅವರನ್ನ ವಾಷಿಂಗ್ಟನ್ನಲ್ಲಿರುವಂತಹ ರಷ್ಯಾದ ರಾಯಭಾರಿ ಕಚೇರಿಗೆ ಕಳಿಸಿ, ಆ ರಾಯಭಾರ ಕಚೇರಿಯಲ್ಲಿ ರಷ್ಯಾದ ರಾಯಭಾರ ಜೊತೆಗೆ ಎಲ್ಲ ಮಾತುಕತೆಗಳನ್ನು ಮುಗಿಸ್ಕೊಂಡು ಒನ್ಸ್ ಅಗೇನ್ ಸೀಕ್ರೆಟ್ ಚಾನಲ್ ಅನ್ನ ಕಂಟಿನ್ಯೂ ಮಾಡೋ ಪ್ರಯತ್ನವನ್ನು ಮಾಡಿದ್ರಂತೆ. ಆ ಸೀಕ್ರೆಟ್ ಚಾನಲ್ ಇದೀಗ ಒನ್ಸ್ ಅಗೇನ್ CIA ಮುಖ್ಯಸ್ಥರ ಮುಖಾಂತರ ರಷ್ಯಾವನ್ನ ತಲುಪಿದೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದು ಒಂದು. ಮತ್ತೊಂದು ಬೆಳವಣಿಗೆ, ಸೀಕ್ರೆಟ್ ಮೀಟಿಂಗ್ ಅಸಲಿ ಉದ್ದೇಶ ಏನು? ಹಾಗಾದ್ರೆ ಎಲ್ಲದರ ಅಂತಿಮ ಉದ್ದೇಶ ಏನು? ಅಂತಿಮ ಉದ್ದೇಶ ಹಳೆಯ ಇತಿಹಾಸ ನಾನು ಅವಾಗಲೇ ಹೇಳಿದೆ, ಕ್ಯೂಬಾ ಯುದ್ಧದಿಂದ ಹಿಡಿದು ಇಲ್ಲಿಯ ತನಕ ಇದು ಹೆಂಗೆ ಆಗ್ತಾ ಬಂತು ಅನ್ನೋದನ್ನು ಒನ್ಸ್ ಅಗೇನ್ ಅವರು ಹೆಂಗೆ ಕಂಟಿನ್ಯೂಟಿ ಮಾಡ್ತಿದ್ದಾರೆ. ಕೈದಿಗಳ ಬಿಡುಗಡೆ, ಗುಪ್ತಚರ ಮಾಹಿತಿ ವಿನಿಮಯ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಅಮೆರಿಕ ಮತ್ತು ರಷ್ಯಾ ನಡುವೆ ಬ್ಯಾಕ್ ಚಾನಲ್ ಡಿಪ್ಲೊಮಸಿ ಇದೀಗ ಹೊಸ ಜೀವವನ್ನು ಪಡೆದುಕೊಳ್ತಾ ಇದೆ. ಉಕ್ರೇನ್ ಯುದ್ಧದ ಭವಿಷ್ಯದ ಬಗ್ಗೆ ಮಹತ್ವದ ಮಾತುಕತೆಗಳಾಗಬಹುದು ಎನ್ನುವಂಥ ಚರ್ಚೆಗಳಿದೆ. ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಷ್ಯಾ ದೇಶದ ಬೇರೆ ಬೇರೆ ಪ್ರಜೆಗಳೆಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾರೆ. ಅದು ಪಾಶ್ಚಿಮಾತ್ಯ ದೇಶಗಳನ್ನು ಜೈಲು ಸೇರ್ತಾರೆ. ಅದಾದ ನಂತರ ಪ್ರಮುಖ ಗೂಢಾಚಾರ್ಯನ್ನು ಮಾಡಿಕೊಂಡು ಅಲ್ಲಿ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಬಿಡೋ ಪ್ರಯತ್ನವನ್ನು ಮಾಡ್ತಾರೆ. ಇವರನ್ನು ಸಿಕ್ಕಾಕೊಂಡ ನಂತರ ಅಮೆರಿಕ ತನ್ನ ದೇಶದ ಜೈಲಲ್ಲಿ ಆದರೂ ಇಡುತ್ತೆ, ಅಥವಾ ಪಾಶ್ಚಿಮಾತ್ಯ ದೇಶಗಳು ಬಂಧಿಸಿ ತಮ್ಮ ತಮ್ಮ ಜೈಲಲ್ಲಿ ಇಡೋ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ರಷ್ಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಅಮೆರಿಕಾದ ಪತ್ರಕರ್ತರು ಬರ್ತಾರೆ ರಷ್ಯಾಕ್ಕೆ, ಅಮೆರಿಕಾದ ಯಾರಾದರೂ ನಾಯಕರುಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಉದ್ಯಮಿಗಳು ಬರ್ತಾರೆ, ಅವರನ್ನು ಏನು ಮಾಡಿಬಿಡ್ತಾರೆ, ಬೇರೆ ಬೇರೆ ಕಾಲಮ್ಗಳಲ್ಲಿ ಕಾನೂನಾತ್ಮಕವಾಗಿ ಅವರನ್ನು ಬಂಧಿಸಿ ಈ ಪ್ರಕರಣದಲ್ಲಿ ಇವರು ಜೈಲಲ್ಲಿ ಇದ್ದಾರೆ ಅಂತ ಆ ಜೈಲಲ್ಲಿ ಇಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಏನು ಮಾಡ್ತಾರೆ, ನಮ್ಮ ದೇಶದ ಪ್ರಜೆಗಳನ್ನು ನೀವು ನಿಮ್ಮ ಜೈಲಲ್ಲಿ ಇಟ್ಟಿದ್ದೀರಲ್ಲ, ವಾಪಸ್ ನೀವು ಬಿಟ್ಟರೆ ಮಾತ್ರ ನಾವು ನಿಮ್ಮನ್ನು ಬಿಡ್ತೀವಿ ಅಂತ, ವಾಪಸ್ ನಮ್ಮ ಪ್ರಜೆಗಳನ್ನು ನೀವು ಬಿಟ್ಟರೆ ನಾವು ನಿಮ್ಮ ದೇಶದ ಪ್ರಜೆಗಳನ್ನು ಬಿಡ್ತೀವಿ ಅಂತ ರಷ್ಯಾ ಒಂದು ಬೇಡಿಕೆ ಇಡೋ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಇರುವಂಥ ಕೈದಿಗಳನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಇಂಥದ್ದೊಂದು ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ. 2022ರಲ್ಲಿ ಒಂದು ಬಾಸ್ಕೆಟ್ಬಾಲ್ ಆಟಗಾರ್ತಿ ಬ್ರಿಟ್ನಿ ಗ್ರೈನರ್ ಅಂತ ಇವರೇನು ಮಾಡಿಬಿಟ್ರು, ರಷ್ಯಾದವರು ಡ್ರಗ್ಸ್ ಆರೋಪದ ಮೇಲೆ ಅವರನ್ನು ಬಂಧಿಸುವ ಪ್ರಯತ್ನ ಮಾಡ್ತು. ಡ್ರಗ್ಸ್ ಆರೋಪದ ಮೇಲೆ ಅವರನ್ನು ಬಂಧಿಸಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕ ಏನು ಮಾಡುತ್ತೆ ಅಂತ ಹೇಳಿದರೆ, ಜಗತ್ತಿನ ಅತಿ ದೊಡ್ಡ ರಷ್ಯನ್ ಶಸ್ತ್ರಾಸ್ತ್ರ ಕಳ್ಳ, ಮರ್ಚೆಂಟ್ ಆಫ್ ಡೆತ್ ಖ್ಯಾತಿಯ ವಿಕ್ಟರ್ ಬೌಟ್ ಎನ್ನುವಂಥ ಒಬ್ಬ ವ್ಯಕ್ತಿ ಅಮೆರಿಕಾದ ಜೈಲಲ್ಲಿ ಇದ್ದ. ರಷ್ಯಾದವರು ಈ ಬಾಸ್ಕೆಟ್ಬಾಲ್ ಆಟಗಾರ್ತಿಯನ್ನ ಬಂಧಿಸಿದ್ದರ ಕಾರಣಕ್ಕಾಗಿ ಇವರು ಈ ವ್ಯಕ್ತಿಯನ್ನ ಜೈಲಿನಿಂದ ಮುಕ್ತವನ್ನ ಮಾಡಿದ್ರು. ಅಂದರೆ ಎಲ್ಲ ಮಾತುಕತೆಗಳು ಕೂಡ ರಷ್ಯಾ ಮತ್ತು ಅಮೆರಿಕಾದ ನಡುವೆ ರಹಸ್ಯವಾಗಿ ನಡೀತಾನೆ ಬರ್ತಾ ಇರುತ್ತೆ. ಒಂದು ಸೀಕ್ರೆಟ್ ಚಾನಲ್ ಯಾವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ನಾವೀಗೇನು ಹೇಳ್ತೀವಿ, ಅಮೆರಿಕ ಎನ್ನುವಂಥ ಒಂದು ದೇಶ ರಷ್ಯಾ ಮತ್ತು ಚೀನಾವನ್ನು ಮಣಿಸಬೇಕು ಅಂತ ಏನು ಮಾಡೋದಕ್ಕೂ ಕೂಡ ಸಿದ್ಧ ಅಂತ ನಾವೆಲ್ಲ ಮಾತನಾಡ್ತೀವಿ. ಮೇಲ್ನೋಟಕ್ಕೆ ಅಮೆರಿಕ ಮತ್ತು ರಷ್ಯಾ ಹಾಗೆ ಮಾಡಿದ್ರು, ಒಳಗೊಳಗಡೆ ಇಂಥದ್ದೊಂದು ಸಂಬಂಧವನ್ನು ರಹಸ್ಯವಾಗಿ ಹೊಂದಿರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಆಗ್ತಾ ಇರುವಂಥ ಚರ್ಚೆ. ಹೀಗಾಗಿ ಈ ಬೆಳವಣಿಗೆ ಏನಾಗುತ್ತೆ, ಯಾಕೆ ಲ್ಯಾಂಡ್ ಆಯಿತು, ಏನು ಎತ್ತ, ವಿವರಗಳು ಬರಬೇಕು. ಇದು ಎರಡನೇ ಸುದ್ದಿ. ಮೂರನೇ ಸುದ್ದಿ, ಆಪರೇಷನ್ ಸಿಂಧೂರ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಯುದ್ಧದ ಭೀತಿಗಳು, ಯುದ್ಧದ ಸನ್ನಿವೇಶ ಸೃಷ್ಟಿಯಾಗ್ಬಿಟ್ರೆ ಇಡೀ ಜಗತ್ತೇ ಒಂದು ಕ್ಷಣ ದಂಗಾಗ್ಬಿಡುತ್ತೆ. ಯಾಕೆ? ಆ ಪ್ರಖರತೆ ಹಂಗಿರುತ್ತೆ. ಇದರ ಭಾಗವಾಗಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದ್ರು. ಪಹಲ್ಗಾಮ್ನ ತದ್ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ. ಈ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಒಂದು ಚರ್ಚೆ ಆಯಿತು.
ಪಾಕಿಸ್ತಾನದ ಅತ್ಯಂತ ಸುರಕ್ಷಿತ ಅಣ್ವಸ್ತ್ರ ನೆಲೆ ಅಂತ ಕರೆಸಿಕೊಳ್ಳುವಂಥ ಕಿರಾನ ಹಿಲ್ಸ್ ಮೇಲೆ ಭಾರತದವರು ದಾಳಿ ಮಾಡಿದ್ದಾರೆ ಅಂತ ಪಾಕಿಸ್ತಾನ ಒಂದು ಅಜೆಂಡಾ ರೀತಿಯಲ್ಲಿ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡಿತು, ಜಗತ್ತಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿತು. ಪಾಕಿಸ್ತಾನದ ಮಾಧ್ಯಮಗಳು ಅದನ್ನು ಬಿತ್ತರಿಸಿದ್ದೆ. ನೋಡಿ, ಪಾಕಿಸ್ತಾನ ಪರಮಾಣು ದಾಳಿಗೆ ಒಂದು ಪ್ರವೋಕ್ ಮಾಡ್ತಾ ಇದೆ, ಮುಂಚೂಣಿ ಹಂತಕ್ಕೆ ಬರ್ತಾ ಇದೆ ಅಂತ ಪಾಕಿಸ್ತಾನ ಇಡೀ ಜಗತ್ತಿನಾದ್ಯಂತ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತ್ತು. ಹಾಗಾದರೆ ಈ ಕಿರಾನ ಹಿಲ್ಸ್ ಮೇಲೆ ಭಾರತ ಆಕಸ್ಮಿಕವಾಗಿ ಏನಾದರೂ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತ್ತು ಅಥವಾ ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ದಾಳಿ ಆಗಿತ್ತು? ಇದು ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಮಾಜಿ CDS ಅಂದರೆ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅನಿಲ್ ಚೌಹಾಣ್ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದು ಅನಿವಾರ್ಯವಾಗಿ ನಡೆದಿದ್ದ, ಉದ್ದೇಶಪೂರ್ವಕವಾಗಿ ನಡೆದಿದ್ದ, ಆಕಸ್ಮಿಕವಾಗಿ ಏನಾದರೂ ದಾಳಿಯಾಗಿತ್ತಾ? ಏನಾಗಿತ್ತು ನೈಜವಾಗಿ? ಯಾಕೆ ಪಾಕಿಸ್ತಾನ ಇದನ್ನು ಜಗತ್ತಿನ ಮುಂದೆ ಬಿತ್ತರಿಸೋ ಪ್ರಯತ್ನವನ್ನು ಮಾಡಿತ್ತು? ಇದರ ಜೊತೆಗೆ ಕೆಲವೊಂದಿಷ್ಟು ಗುರಿಗಳನ್ನು ಅಂದರೆ POK ಭಾಗದ ಕೆಲವೊಂದಿಷ್ಟು ಗುರಿಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡೋದಕ್ಕೆ ಸನ್ನದ್ಧವಾಗಿತ್ತಂತೆ. ಅದಕ್ಕೆ ಅನುಮತಿಯೂ ಕೂಡ ಸಿಕ್ಕಿತ್ತು. ಹಾಗಾದರೆ ಎಲ್ಲೆಲ್ಲಿ ದಾಳಿ ಮಾಡೋದಕ್ಕೆ ಅನುಮತಿ ಸಿಕ್ಕಿತ್ತು? ಆಪರೇಷನ್ ಸಿಂಧೂರದ ಪ್ರತಿಕಾರ ಹೆಂಗಿತ್ತು? ಏನಾಯಿತು ಬೆಳವಣಿಗೆ? ಎಲ್ಲದರ ಬಗ್ಗೆ ಈ ಮೂರನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಪಾಕ್ ಅಣ್ವಸ್ತ್ರ ನೆಲೆ ಮೇಲೆ ಅಚಾನಕ್ಕಾಗಿ ದಾಳಿಯಾಗಿದೆ ಅಂತ ಅನಿಲ್ ಚೌಹಾಣ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪಾಕಿಸ್ತಾನದ ಕಿರಾನ ಬೆಟ್ಟಗಳ ಮೇಲೆ ಅಪ್ಪಳಿಸಿದ್ದಂಥ ಭಾರತೀಯ ಕ್ಷಿಪಣಿ ಏನಿದೆ ಅದು ಅಚಾನಕ್ಕಾಗಿ ಹೋಗಿ ತಲುಪಿದ್ದು, ಉದ್ದೇಶಪೂರ್ವಕವಾಗಿ ಹೋಗಿದ್ದಲ್ಲ. ಈ ಪಾಕಿಸ್ತಾನ ಹೇಳ್ತು ಪ್ರವೋಕ್ ಮಾಡ್ತಿದ್ದಾರೆ ಅವರು ನಮ್ಮನ್ನ ಅಂತ, ಪರಮಾಣು ವಿಚಾರದಲ್ಲಿ ಪ್ರವೋಕ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಬಂದಿರುವಂಥ ಹೇಳಿಕೆ ಇದು. ಪರಮಾಣು ಕೇಂದ್ರವನ್ನೇ ಟಾರ್ಗೆಟ್ ಮಾಡಿತ್ತಾ ಭಾರತ ಅನ್ನುವಂತಹ ಪ್ರಶ್ನೆ. ಮಾಜಿ CDS ಎಲ್ಲ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಕಿರಾನ ಹಿಲ್ಸ್ ಮೇಲಿನ ಸ್ಫೋಟದ ಹಿಂದಿನ ಅಸಲಿ ಕಹಾನಿಯನ್ನು ಇವರು ಬಿಚ್ಚಿಡೋ ಪ್ರಯತ್ನವನ್ನು ಮಾಡಿದರು. ವಾಯುಪಡೆಯ ಮಾಜಿ ಏರ್ ಮಾರ್ಷಲ್ AK ಭಾರತಿ ಇದ್ರ ಬಗ್ಗೆಲ್ಲ ಸತ್ಯವನ್ನು ಹೇಳಿದ್ದಾರೆ. ಪಹಲ್ಗಾಮ್ ಆಯಿತು, ಅದಾದ ನಂತರ ಭಾರತ ದಿಟ್ಟ ಪ್ರತಿಕಾರವನ್ನು ತೆಗೆದುಕೊಳ್ತು. ಅದಾದ ನಂತರ ಪಾಕಿಸ್ತಾನದ ಅತ್ಯಂತ ರಹಸ್ಯ ಅಣ್ವಸ್ತ್ರ ಸಂಗ್ರಹಣಾ ಕೇಂದ್ರವಾಗಿರುವಂಥ ಕಿರಾನ ಹಿಲ್ಸ್ ಭಾಗದಿಂದ ಹೊಗೆ ಬರ್ತಾ ಇರುವಂಥ ದೃಶ್ಯಗಳನ್ನು ಪಾಕಿಸ್ತಾನದ ಮಾಧ್ಯಮಗಳೆಲ್ಲ ಬಿತ್ತರಿಸುವ ಪ್ರಯತ್ನವನ್ನು ಮಾಡಿದವು. ಪರಮಾಣು ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದ್ದಾರೆ, ವಿಕಿರಣ ಸೋರಿಕೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ, ಇತ್ಯಾದಿ ಸುದ್ದಿಗಳೆಲ್ಲ ಪಾಕಿಸ್ತಾನದಿಂದ ಬರೋ ಪ್ರಯತ್ನ ಆಯಿತು. ಅದಕ್ಕೆ ಇದೀಗ ಅನಿಲ್ ಚೌಹಾಣ್ ಅವರು ಕೊಟ್ಟಿರುವಂಥ ಹೇಳಿಕೆ ಅದೊಂದು ಅಚಾನಕ್ ಆಗಿರೋದು. ಹೆಂಗಾಯಿತು ದಾಳಿ ಅನ್ನೋದ್ರ ಬಗ್ಗೆ ನಾನು ಬರ್ತೀನಿ, ಏನಾಯಿತು ಬೆಳವಣಿಗೆ ಅಂತ. ಯಾಕಿದು ಇಂಪಾರ್ಟೆಂಟು ಅಂತ ಹೇಳಿದರೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಸರ್ಗೋದಾ ಎನ್ನುವಂಥ ಒಂದು ಪ್ರದೇಶ ಇದೆ. ಈ ಸರ್ಗೋದಾ ಅಲ್ಲಿ ಈ ಪ್ರದೇಶ ಇರೋದು ಯಾವುದು? ಈ ನಾವು ಏನು ಬೆಟ್ಟ ಕಿರಾನ ಅಂತ ಹಿಲ್ಸ್ ಅಂತ ನಾವೇನು ಕರಿತೀವಿ ಅದು ಅಲ್ಲಿದೆ. ಒಂದು ಇದನ್ನು ಏರಿಯಾ 51 ಅಂತೆಲ್ಲ ಕರೀತಾರೆ. ಪಾಕಿಸ್ತಾನ ತನ್ನ ಅಣ್ವಸ್ತ್ರಗಳನ್ನು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಶತ್ರು ದೇಶಗಳಿಗೆ ಗೊತ್ತಾಗಬಾರದು ಅನ್ನುವ ಕಾರಣಕ್ಕಾಗಿ ಸುರಕ್ಷಿತವಾಗಿ ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಅನ್ನೋದು ವರದಿ. ಹೇಗೆ ಅಮೆರಿಕ ಗೊತ್ತಾಗಬಾರ್ದು ಅಂತ ಇರಾನ್ ತನ್ನ ಬೆಟ್ಟದ ಅಡಿಗಳಲ್ಲಿ 100 ಮೀಟರ್ ಆಳವನ್ನು ಕೊರೆಸಿ ರಹಸ್ಯವಾಗಿ ಹುದುಗಿಟ್ಟಿದ್ದಾರೆ ಅಂತ ವರದಿಗಳಿದೆಯೋ, ಅದೇ ರೀತಿಯಾಗಿ ಈ ಕಿರಾನ ಹಿಲ್ಸ್ನಲ್ಲೂ ಕೂಡ ಪಾಕಿಸ್ತಾನ ಇವೆಲ್ಲವನ್ನು ಕೂಡ ತೆಗೆದಿಟ್ಟಿದೆ ಅಂತ. ಇದು ಒಂದು ಬೆಳವಣಿಗೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗಿದೆ ಅಂತೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಸುಳ್ಳು ಸುದ್ದಿ ಎಲ್ಲ ವದಂತಿಗಳೆಲ್ಲವೂ ಕೂಡ ಬಂದಿತ್ತು. ಈ ವದಂತಿಯನ್ನು ಇದೀಗ ಭಾರತ ತಳ್ಳಿ ಹಾಕಿದೆ. ಮಾಜಿ CDS ಅವರು ಇದರ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು. ಎರಡನೇದ್ದು, ಪಾಕ್ ರಡಾರ್ಗಳನ್ನು ಹುಡುಕಿ ಹೋದ ಹೋರಫ್ ಶಕ್ತಿ. ಇದು ಇಸ್ರೇಲ್ನ ಡ್ರೋನ್. ಈ ಡ್ರೋನನ್ನು ಇಸ್ರೇಲ್ ವಿನ್ಯಾಸದ ಹರೋಫ್ ಡ್ರೋನ್ಗಳಿಂದ ಪಾಕಿಸ್ತಾನಕ್ಕೆ ನಡುಕ ಸೃಷ್ಟಿಯಾಗಿತ್ತು. ಹೆಂಗೆ ನಡುಕ ಸೃಷ್ಟಿಯಾಗಿತ್ತು? ಗುರಿಯನ್ನು ತಲುಪಬಲ್ಲಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಹರೋಫ್ಗಳನ್ನು ನಾವು ಪಾಕಿಸ್ತಾನದ ವಿರುದ್ಧ ಬಳಕೆ ಮಾಡಿದ್ವಿ. ಈ ಕಾರಣಕ್ಕಾಗಿ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಕೂಡ ಭಾರತ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಯಿತು. ಇದು ಗಮನಿಸಬೇಕಾದ ಸಂಗತಿ. ನಾವು ಸರ್ಗೋದಾ ಕಿರಾನ ಹಿಲ್ಸ್ ಸುತ್ತ ರಡಾರ್ಗಳಿಗಾಗಿ ಹುಡುಕಾಟ ಎಲ್ಲ ನಡೆದಿತ್ತು. ನೀವು ನೋಡಿ, ಇಸ್ರೇಲ್ ತಂತ್ರಜ್ಞಾನವನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡ್ವಿ. ಇದನ್ನು ನಾವು ಕಾಮಿಕಾಜೆ ಡ್ರೋನ್ ಅಂತ, ನಾವು ಆತ್ಮಹತ್ಯಾ ಡ್ರೋನ್ಗಳಂತೆಲ್ಲ ಕರಿತೀವಿ. ಒಮ್ಮೆ ಶತ್ರುಗಳನ್ನು ಟಾರ್ಗೆಟ್ ಮಾಡಿದ ನಂತರ ತಾನೇ ಒಂದು ಆತ್ಮಹತ್ಯಾ ಬಾಂಬರ್ನಂತೆ ಚಲಾವಣೆಯಾಗಿ ನೇರವಾಗಿ ಗುರಿಯನ್ನು ತಲುಪಿಸುತ್ತೆ. ಅದಾದ ನಂತರ ಕೆಲಸ ವಾಯು ರಕ್ಷಣಾ ರಡಾರ್ಗಳನ್ನು ಹುಡುಕಿ ಧ್ವಂಸ ಮಾಡುತ್ತೆ. ರಡಾರ್ಗಳಿಂದ ಒಮ್ಮೆ ಬರುವಂಥ ಸಿಗ್ನಲ್ಗಳನ್ನು ಸ್ವಯಂಚಾಲಿತವಾಗೆಲ್ಲ ಪತ್ತೆ ಹಚ್ಚುತ್ತೆ. ರಡಾರನ್ನು ಆಗಿದಷ್ಟು ಆ ಡ್ರೋನ್ಗೆ ಅದನ್ನು ಹುಡುಕೋದೆಲ್ಲ ಸುಲಭ ಆಗಿಬಿಡುತ್ತೆ ಅನ್ನುವಂಥದ್ದೆಲ್ಲ ಇದೆ. 6-7 ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟವನ್ನು ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಯಾರಿದೆ? ಹ್ಯಾರಫ್ ಡ್ರೋನ್ಗೆಲ್ಲ ಇದೆ ಅಂತ. ಹಾಗಾದರೆ ಏನಾಯ್ತು ಇದು ದಾಳಿಯ ಸತ್ತಾಂಶ? ಅನಿಲ್ ಚೌಹಾಣ್ ಅವರು ಹೇಳ್ತಾರೆ, ಭಾರತ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳನ್ನು ಉದ್ದೇಶಪೂರ್ವಕವಾಗಿ ಗುರಿ ಮಾಡಿಕೊಂಡಿರಲಿಲ್ಲ ಅಂತ ಇದೀಗ ಚೌಹಾಣ್ ಅವರು ಕೊಟ್ಟಿರುವಂಥ ಹೇಳಿಕೆ. ಅವರು ಹೇಳ್ತಾರೆ ಏನಂತ, ಭಾರತದ ಕಡೆಯಿಂದ ಶತ್ರುಗಳ ರಡಾರ್ ವ್ಯವಸ್ಥೆಗಳನ್ನು ಹುಡುಕೋದಕ್ಕೆ ಕಳಿಸಲಾಗಿದ್ದಂತಹ ಲೋಯಿಟರಿಂಗ್ ಕಮ್ಯುನಿಕೇಷನ್ ಡ್ರೋನ್ಗಳು ಸರ್ಗೋದಾ ವಲಯದಲ್ಲಿ ಹಾರಾಟವನ್ನು ನಡೆಸ್ತಾ ಇತ್ತು. ಎಲ್ಲಿ ಇದು ಈ ಹಿಲ್ ಇದೆಯಲ್ಲ, ಆ ಪ್ರದೇಶದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇತ್ತು.
ಆ ಸಮಯಕ್ಕೆ ಏನಾಯಿತು, ರಡಾರ್ಗಳು ಸಿಗದೇ ಇರುವ ಕಾರಣಕ್ಕಾಗಿ ಸರಿಸುಮಾರು 2 ಗಂಟೆಗಳ ಹಾರಾಟದ ನಂತರ ಇಂಧನ ಖಾಲಿಯಾಗಿ ಕೊನೆಗೆ ಕಿರಾನ ಹಿಲ್ಸ್ನ ಬೆಟ್ಟವೊಂದಕ್ಕೆ ಡ್ರೋನ್ ಅಪ್ಪಳಿಸ್ತು. ಯಾಕೆ? ಇಂಧನ ಖಾಲಿಯಾಗಿದ್ದರ ಕಾರಣಕ್ಕಾಗಿ ಕಿರಾನ ಹಿಲ್ಸ್ಗೆ ಡ್ರೋನ್ ಅಪ್ಪಳಿಸ್ತು. ಉದ್ದೇಶಪೂರ್ವಕವಾಗಿ ಇದು ಅಪ್ಪಳಿಸಿದ್ದಲ್ಲ. ಇದಕ್ಕೊಂದು ಅನಿವಾರ್ಯವಾಗಿ, ಒಂದು ಆಕಸ್ಮಿಕವಾಗಿ ನಡೆದಿದ್ದಂಥ ಘಟನೆ. ಈ ಘಟನೆಯ ನಂತರ ಕಿರಾನ ಹಿಲ್ಸ್ ಭಾಗದಿಂದ ಹೊಗೆ ಹೇಳ್ತಾ ಇರುವಂಥ ದೃಶ್ಯಗಳು ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಬಿತ್ತರಿಕೆ ಮಾಡ್ಕೊಳ್ತಾ ಬಂತು. ಆದರೆ ಇವತ್ತು ಭಾರತ ಹೇಳ್ತಾ ಇದೆ, ಉದ್ದೇಶಪೂರ್ವಕವಾಗಿ ನಾವು ಟಾಂಟ್ ಮಾಡೋ ಪ್ರಯತ್ನವನ್ನು ಮಾಡಿರಲಿಲ್ಲ ಅಂತ ಅನಿಲ್ ಚೌಹಾಣ್ ಅವರು ಕೊಟ್ಟಿರುವಂಥ ಹೇಳಿಕೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಸ್ಕಾರ್ಡು ಮೇಲೆ ದಾಳಿಗೆ ಭಾರತ ಸಜ್ಜಾಗಿತ್ತು, ಅಂದರೆ ವಾಯುಪಡೆ ಸಜ್ಜಾಗಿತ್ತು. ಯಾವುದಿದು ಸ್ಕಾರ್ಡು? ಸ್ಕಾರ್ಡು ಎನ್ನುವಂತಹ ಪ್ರದೇಶ ಜಮ್ಮು ಕಾಶ್ಮೀರ, ಅಂದರೆ POK ಅಂತ ನಾವೇನು ಕರಿತೀವಿ, ಆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರದೇಶ. ಇದಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧ. 1947ರ ಸ್ವತಂತ್ರದ ನಂತರ 47-48ರ ಯುದ್ಧ ಆಯ್ತಲ್ಲ, ಆ ಯುದ್ಧದಲ್ಲಿ ಈ ಸ್ಕಾರ್ಡು ಪ್ರದೇಶವನ್ನು ಭಾರತ ಉಳಿಸ್ಕೊಳ್ಬೇಕು ಅಂತ ಶತಾಯಗತಾಯವಾಗಿ ಹೋರಾಟ ಮಾಡಿದ್ದಂಥ ಒಂದು ಕಥೆ ಇದೆ. ಕೇವಲ 130 ಸೈನಿಕರು ಪಾಕಿಸ್ತಾನದವರ ವಿರುದ್ಧ ಈ ಸ್ಕಾರ್ಡು ಪ್ರದೇಶವನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದ್ರು. ಅದನ್ನು ಮುಗಿಸಬೇಕು, ಅಂದರೆ ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಬೇಕು ಅಂತ ಅದರ ಮೇಲೆ ದಾಳಿ ಮಾಡೋದಕ್ಕೆ ಅನುಮತಿ ಸಿಕ್ಕಿತ್ತಂತೆ. ಆದರೆ ಪ್ರತಿಕೂಲ ಹವಾಮಾನದ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಕಾರ್ಯಾಚರಣೆಯನ್ನು ಬಿಟ್ಟಿದ್ದಾರೆ. ಗೋಲಾರಿ ಮೇಲೆ ಕಣ್ಣನ್ನು ಇಟ್ಟು ತಮ್ಮ ಗುರಿಯನ್ನು ಬದಲಾವಣೆ ಮಾಡಿಕೊಂಡಿದ್ದರ ಬೆಳವಣಿಗೆ ಇದು. ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿರುವಂತಹ ಒಂದು ಆಯಕಟ್ಟಿನ ತಾಣ ಇದು ಸ್ಕಾರ್ಡು ಎನ್ನುವಂಥದ್ದು. POK ಅಲ್ಲಿದೆ. ಇದು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಕಿಸ್ತಾನದ ವಾಯುನೆಲೆ ಇದೆ, ಭಾರತದ ಗಡಿಗೆ ಅತ್ಯಂತ ಹತ್ತಿರದಲ್ಲಿರೋದು. ಯುದ್ಧದ ಸಮಯದಲ್ಲಿ ಭಾರತದ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡೋದಕ್ಕೆ ಈ ಸ್ಕಾರ್ಡು ಎನ್ನುವಂಥ ಪ್ರದೇಶವನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನದವರು ದಾಳಿ ಮಾಡ್ತಾರೆ. ಇವೆಲ್ಲದರ ಜೊತೆಗೆ ಇವತ್ತು ಪಾಕಿಸ್ತಾನದ ಜೊತೆಗೆ ಚೀನಾವು ಕೂಡ ಬಂದು ಸೇರ್ಕೊಳ್ತಾ ಇದ್ದಾರೆ. ಭಾರತದ ಗಡಿಗೆ ಹತ್ತಿರುವ ಕಾರಣಕ್ಕಾಗಿ ಇದು ಭಾರತೀಯ ವಾಯುಪಡೆಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಯಾಕೆ ಇಂಪಾರ್ಟೆಂಟ್ ನೋಡಿ, 1947-48ರಲ್ಲಿ ಯುದ್ಧ ಆಯಿತು. POK ಅವರು ಬುಡಕಟ್ಟು ಸಮುದಾಯದ ರೂಪದಲ್ಲಿ, ಅಂದರೆ ಪಾಕಿಸ್ತಾನದವರು ಬಂದರು, ದಾಳಿ ಮಾಡೋ ಪ್ರಯತ್ನ ಮಾಡಿದರು. ಆ ಸಮಯದಲ್ಲಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಶೇರ್ ಜಾಂಗ್ ಥಾಫಾ ಅಂತ ಅವ್ರದ್ದೊಂದು ತಂಡ ಇರುತ್ತೆ. ಆ ತಂಡದಲ್ಲಿ ಎಷ್ಟು ಜನ ಇರ್ತಾರೆ? ಕೇವಲ 130 ಜನ ಸೈನಿಕರಿದ್ದರು. ಇವ್ರ ಕೆಲಸ ಏನು? ಸ್ಕಾರ್ಡು ಎನ್ನುವಂಥ ಈ ಪ್ರದೇಶ ಏನಿದೆ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿರೋದು, ಇದನ್ನು ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಪ್ರದೇಶ ಪಾಕಿಸ್ತಾನದ ವ್ಯಾಪ್ತಿಗೆ ಹೋಗಬಾರದು ಅನ್ನೋದು ಇವರ ಉದ್ದೇಶ ಆಗಿತ್ತು. ಎಷ್ಟು ದಿನ ಹೋರಾಟ ಮಾಡ್ತಾರೆ ನೋಡಿ ನೀವು. 130 ಸೈನಿಕರು ಒಬ್ಬ ವ್ಯಕ್ತಿ, ಅಂದರೆ ಲೆಫ್ಟಿನೆಂಟ್ ಕರ್ನಲ್ ಅವರ ಜೊತೆಗೆ ಸೇರಿಕೊಂಡು 6 ತಿಂಗಳ ಕಾಲ ಪಾಕಿಸ್ತಾನಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಂತಿಮವಾಗಿ ಐ ಥಿಂಕ್ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ, ಆಗಸ್ಟ್ 14, 1948ರಲ್ಲಿ ಭಾರತೀಯ ಪಡೆಗಳು ಪಾಕಿಸ್ತಾನದವರು ಶರಣಾಗತಿ ಆದರು. ಯಾವ ಕಾರಣಕ್ಕಾಗಿ? ಅವರ ಬಳಿ ಇದ್ದಂತಹ ಯುದ್ಧ ಸಾಮಗ್ರಿಗಳು, ಆಹಾರಗಳಾಗಿರ್ಬೋದು, ಅವರಿಗೆ ರಕ್ಷಣೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಕೂಡ ಕೊರತೆ ಆಗೋದಕ್ಕೆ ಶುರುವಾಯಿತಂತೆ, ಖಾಲಿಯಾಗೋದಕ್ಕೆ ಶುರುವಾಯಿತು. ಈ ಖಾಲಿಯಾಗಿದ್ದರ ಕಾರಣಕ್ಕಾಗಿ ಇವತ್ತು ಶರಣಾಗತಿ ಆಯಿತು. ಶರಣಾಗತಿ ಆಗಿದ್ದಕ್ಕೆ ಈ ಸ್ಕಾರ್ಡು ಅನ್ನುವಂಥ ಪ್ರದೇಶ ಭಾರತದ ವ್ಯಾಪ್ತಿಯಲ್ಲಿ ಇದ್ದಿದ್ದು ಪಾಕಿಸ್ತಾನಕ್ಕೆ ಹೋಯಿತು. ಇದೀಗ ಆ ಸ್ಕಾರ್ಡು ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಅನುಮತಿ ಸಿಕ್ಕಿತ್ತಂತೆ. ಅಲ್ಲೇನೋ ಸ್ವಲ್ಪ ದೊಡ್ಡ ಮಟ್ಟದ ಮಂಜು ಆಗಿರ್ಬೋದು, ಹವಾಮಾನಿಕ ವೈಪರೀತ್ಯ ಎಲ್ಲ ಆಗಿದ್ದರ ಕಾರಣಕ್ಕಾಗಿ ಅದನ್ನು ಕೈ ಬಿಡಲಾಯಿತು. ಅಂತಿಮವಾಗಿ ಅದನ್ನು ಬೇರೆ ಪ್ರಾಂತ್ಯಕ್ಕೆ ನಾವು ತೆಗೆದುಕೊಂಡು ಹೋದ್ವಿ ಅನ್ನುವಂಥ ವರದಿಯನ್ನು ಇದೀಗ ಚೌಹಾಣ್ ಅವರು ಕೊಟ್ಟರು. ಒಂದು ಸಂದರ್ಶನದಲ್ಲಿ ಮಾತನಾಡಿ ಎಲ್ಲದರ ಬಗ್ಗೆ ಒಂದು ವರದಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು. ಇಲ್ಲೆಲ್ಲದರ ನಡುವೆ ಚೀನಾ ಮತ್ತು ಅಮೆರಿಕ ಉಪಗ್ರಹಗಳಿಗೆ ಪಾಕಿಸ್ತಾನ ಮೊರೆ ಹೋಗಿತ್ತು. ಯಾವಾಗ? ಆಪರೇಷನ್ ಸಿಂಧೂರದ ಸಮಯದಲ್ಲಿ. ದಾಳಿ ಎಷ್ಟಾಗಿದೆ, ದಾಳಿ ಎಷ್ಟು ಮಾಡಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸ್ವತಃ ಪಾಕಿಸ್ತಾನದ ಬಳಿ ಆ ಟೆಕ್ನಾಲಜಿ ಇಲ್ಲ. ಅವ್ರು ಯಾರ ಬಳಿ ಹೋದರು? ಸಹಜವಾಗಿ ಅಮೆರಿಕಾದ ಬಳಿ ಹೋದರು, ಚೀನಾದ ಬಳಿ ಹೋದರು. ಚೀನಾದವರು ಒಂದು ಟೆಕ್ನಾಲಜಿ ಕೊಟ್ಟರು. ಚೀನಾವನ್ನೇ ನಂಬೋದಕ್ಕೆ ಅವತ್ತು ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಚೀನಾ ಕೊಟ್ಟಂತಹ ಟೆಕ್ನಾಲಜಿಯಲ್ಲಿ ದಾಳಿಯಾಗಿದ್ದು ಮತ್ತು ಹಾನಿಯಾಗಿದ್ದರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಲಿಲ್ಲ, ಯಾವುದೂ ಕೂಡ ಗೊತ್ತಾಗಲಿಲ್ಲ ಅಂತ. ಆ ರೀತಿಯಾಗಿ ಅವತ್ತು ಚೀನಾದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು. ಹೆಚ್ಚು ಕಡಿಮೆ ಒಂದು 5 ದಿನಗಳ ಕಾಲ ಇದಕ್ಕಾಗಿ ಪರದಾಟವನ್ನು ಪಾಕಿಸ್ತಾನ ಅನುಭವಿಸಿತ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್ ನೋಡಿ. ಭಾರತೀಯ ವಾಯುಪಡೆ ನಡೆಸಿದಂಥ ಅತ್ಯಂತ ನಿಖರವಾದ ಕ್ಷಿಪ್ರ ವೈಮಾನಿಕ ದಾಳಿಗೆ ಎಷ್ಟರ ಮಟ್ಟಿಗೆ ನನ್ನ ದೇಶದಲ್ಲಿ ಹಾನಿಯಾಗಿದೆ, ಯಾವೆಲ್ಲ ನೆಲೆಗಳ ಧ್ವಂಸ ಆಗಿದೆ, ಯಾವುದನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಪಾಕಿಸ್ತಾನಕ್ಕೆ ದಿನಗಟ್ಟಲೆ ಸಮಯ ಬೇಕಾಗಿತ್ತು, 1 ವಾರಗಟ್ಟಲೆ ಸಮಯ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಭಾರತ ಏನು ಮಾಡ್ತು? ಒಂದು ಬ್ಲಾಕ್ಔಟ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ತು.
ಕಮ್ಯುನಿಕೇಷನ್ ಲಿಂಕ್ಗಳನ್ನು ಬಂದ್ ಮಾಡಿದ್ವಿ, ಜಾಮರ್ಗಳನ್ನು ಅಳವಡಿಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ, ರಡಾರ್ಗಳನ್ನು ಅತ್ಯಾಧುನಿಕವಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲ ಮಾಡಿದ್ದರ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ 5 ದಿನಗಳ ಕಾಲ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅಸಾಧ್ಯವಾಗಿಬಿಡ್ತು. ಅಂತಿಮವಾಗಿ ಏನು ಮಾಡಿದ್ರು ಅವರು ಮೇ 8ರಿಂದ 12ನೇ ತಾರೀಕಿನ ತನಕ ಏನೇನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂತ ಚೀನಾ ಮತ್ತು ಅಮೆರಿಕಾದ ಮೊರೆ ಹೋಗಿದ್ರು. ಆ ತಂತ್ರಜ್ಞಾನವು ಕೂಡ ಪಾಕಿಸ್ತಾನದ ಮೇಲೆ ಇರಲಿಲ್ಲ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಭಾರತದ ಗೆಲುವಿನ ಹಿಂದೆ ತ್ರಿಶಕ್ತಿಗಳ ಸಮನ್ವಯ ಇರೋದು. ಈಗ ನಾವು 1965ರ ಯುದ್ಧ, 71ರ ಯುದ್ಧ, ಈ ಯುದ್ಧದಲ್ಲಿ ವಾಯುಪಡೆ ಬೇರೆ, ಭೂಸೇನೆ ಬೇರೆ, ಅದಾದ ನಂತರ ನೌಕಾಪಡೆ ಬೇರೆ, ಎಲ್ಲರೂ ಕೂಡ ಸಪ್ರೇಟ್ ಆಗಿ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ರು. ಅಂತಿಮವಾಗಿ ಇವತ್ತು ಅದಕ್ಕೆ ಏಕೀಕೃತ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಇವತ್ತು ಭಾರತ ಬಂದಿದೆ. ವಾಯುಪಡೆಯವರು ದಾಳಿಯನ್ನು ಮಾಡಿದರು. ತ್ರಿಶಕ್ತಿಗಳ ರೂಪದಲ್ಲಿ ಕಾರ್ಯಾಚರಣೆಯ ಮುಂಚೂಣಿಯಲ್ಲಿದ್ದಂಥ ವಾಯುಪಡೆ ಪೆಯೋಕೆಯ ಒಳಗಡೆ ಉಗ್ರ ನೆಲೆಗಳನ್ನೆಲ್ಲ ಧ್ವಂಸ ಮಾಡಿದರು. ಬೋಲಾರಿ ವಾಯು ನೆಲೆಯ ಮೇಲೆ ಅತ್ಯಂತ ನಿಖರವಾದಂಥ ದಾಳಿ ನಡೆಸಿದರು. ಭೂಸೇನೆ ಅಂದರೆ ಅತ್ತ ವಾಯು ದಾಳಿ ಆಗ್ತಾ ಇದ್ದಂತೆ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಯಾವುದೇ ನುಸುಳಿಕೆ ಆಗಬಾರ್ದು, ಪ್ರತಿಕಾರ ಆಗಬಾರ್ದು ಅಂತ ಅವರು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಇತ್ತ ನೌಕಾಸೇನೆಯವರು ಆಪರೇಷನ್ ಸಿಂಧೂರ್ ಆರಂಭ ಆಗ್ತಾ ಇದ್ದಂತೆ ತನ್ನ ಬೃಹತ್ ಯುದ್ಧ ನೌಕೆಗಳನ್ನು, ಜಲಂತರ್ಗಾಮಿಗಳನ್ನು ಸಮುದ್ರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಮುಂಚೂಣಿಗೆ ತೆಗೆದುಕೊಂಡು ಬಂದು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡುವಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಎಲ್ಲದರ ಭಾಗವಾಗಿ ಇವತ್ತು ತ್ರಿಶಕ್ತಿಗಳು ಸೇರಿಕೊಂಡು ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಯಿತು ಅಂತ. ಯಾಕಂದರೆ ನಾವು ಬೇರೆ ಬೇರೆ ಪಾಕಿಸ್ತಾನದ ಯುದ್ಧಗಳಲ್ಲಿ ನಾವು ಗೆದ್ದಿದ್ದೀವಿ ಹಿಂದೆ, ಆ ಮಾತು ಬೇರೆ. ಆದರೆ ಆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ವಿಳಂಬಗಳಾಗ್ತಾ ಇತ್ತು, ದಿನಗಟ್ಟಲೆ ಸಮಯಗಳೆಲ್ಲ ಬೇಕಾಗಿತ್ತು. ಯಾಕಂದರೆ ಸಮನ್ವಯವನ್ನು ಮಾಡಿಕೊಳ್ಬೇಕಾಗಿತ್ತು ಅಂತ. ಆ ಸಮನ್ವಯ ಇದೀಗ ಆಪರೇಷನ್ ಸಿಂಧೂರದಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಅಪ್ಡೇಟು. ಮಹತ್ವದ ಬೆಳವಣಿಗೆ ಒಂದರಲ್ಲಿ ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆದಂಥ ಅಜಿತ್ ದೋವಲ್ ಚೀನಾಕ್ಕೆ ಹೋಗಿದ್ದಾರೆ. ಚೀನಾದ ವಿದೇಶಾಂಗ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹಾಗಾದರೆ ಈ ಭೇಟಿಯ ಹಿಂದಿರುವಂಥ ಉದ್ದೇಶ ಏನು? 2020ರ ಸಮಯದಲ್ಲಿ ಚೀನಾ ಮತ್ತು ಭಾರತದ ನಡುವೆ ಆದಂಥ ಗಡಿ ಘರ್ಷಣೆ, ಭಾರತ ಅದಕ್ಕೆ ಗಲ್ವಾನ್ ಕಣಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಟು ಕೊಟ್ಟಿರೋದು, ಅದಾದ ನಂತರ ಚೀನಾದ ವಿರುದ್ಧ ಭಾರತ ಒಂದು ಆರ್ಥಿಕ ಸಮರವನ್ನು ಸಾರಿ ಎಲ್ಲವನ್ನ ಬ್ಯಾನ್ ಮಾಡುವ ಹಂತಕ್ಕೆ ಹೋಗಿದ್ದು, ಅದಾದ ನಂತರ ಚೀನಾ ಭಾರತದ ಹತ್ತಿರ ಬರುವಂಥ ಹಂತಕ್ಕೆ ಬರ್ತಾ ಇದ್ದದ್ದನ್ನು ನಾವೆಲ್ಲ ನೋಡಿದ್ವಿ. ಇವೆಲ್ಲದರ ನಡುವೆ ಅಕ್ಟೋಬರ್ ತಿಂಗಳಲ್ಲಿ ಶೃಂಗಸಭೆ ಇದೆ. ಈ ಶೃಂಗಸಭೆಗೆ ಚೀನಾದವರು ಕೂಡ ಬರಬೇಕಾಗಿದೆ. ಇವೆಲ್ಲದರ ನಡುವೆ ಅಜಿತ್ ದೋವಲ್ ಚೀನಾಕ್ಕೆ ಹೋಗಿದ್ದಾರೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಅರುಣಾಚಲ ಪ್ರದೇಶದ ಒಂದು 27 ಪ್ರದೇಶಗಳ ಒಂದು ಮ್ಯಾಪಿಂಗ್ ಮಾಡೋ ಪ್ರಯತ್ನವನ್ನು ಕೂಡ ಭಾರತ ಸರ್ಕಾರ ಮಾಡಿತು. ಅದಕ್ಕೆ ತದ್ವಿರುದ್ಧವಾಗಿ ಚೀನಾದವರು ಆಕ್ರೋಶವನ್ನೆಲ್ಲ ಹೊರಹಾಕುವ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಅಜಿತ್ ದೋವಲ್ ಚೀನಾಗೆ ಭೇಟಿ ಕೊಟ್ಟಿದ್ದಾಕೆ? ಈ ಭೇಟಿಯ ಹಿಂದಿನ ರಹಸ್ಯ ಏನು? ಅರುಣಾಚಲ್ ಪ್ರದೇಶ ದಕ್ಷಿಣ ಟಿಬೇಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂಥ ಚೀನಾಗೆ ಭಾರತದ ಉತ್ತರ ಏನಿದೆ? ಭಾರತ ಹೇಳ್ತಾ ಇದೆ ಅರುಣಾಚಲ್ ಪ್ರದೇಶ ಭಾರತದ್ದೇ, ಅದು ಚೀನಾಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ಹಾಗಾದರೆ ಹೆಂಗಿತ್ತು ಉತ್ತರ? ಅಜಿತ್ ದೋವಲ್ ಏನೇನು ಮಾಡಿದ್ರು? ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಬೀಜಿಂಗ್ನಲ್ಲಿ ದೋವಲ್ ಶಾಂತಿ ಮಂತ್ರವನ್ನು ಜಪಿಸಿದ್ರು. ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ಅಜಿತ್ ದೋವಲ್ ಎಲ್ಲ ಮಹತ್ವದ ಭೇಟಿಯೆಲ್ಲ ಆಯಿತು. LACಯಲ್ಲಿ ಶಾಂತಿ ಕಾಪಾಡುವ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಬ್ರಿಕ್ಸ್ ಶೃಂಗಸಭೆಗೆ ಜಿನ್ಪಿಂಗ್ ಭಾರತಕ್ಕೆ ಬರುವಂತಹ ಮುನ್ನ ನಡೆದಂತಹ ಸಂಧಾನದ ಮಾತುಕತೆಗಳಿವು. ಗಡಿ ಶಾಂತಿಯ ಅಡಿಪಾಯ ಅಂತೆಲ್ಲ ದೋವಲ್ ಹೇಳಿದ್ರು. ಮೋದಿ ಜಿನ್ಪಿಂಗ್ ದೃಷ್ಟಿಕೋನದಂತೆ ಸಾಗೋದಕ್ಕೆ ಉಭಯ ನಾಯಕರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ. ಯಾಕೆ ಹೋದ್ರು? ಆಗಸ್ಟ್ 25, 2026ಕ್ಕೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಭಾಗವಹಿಸುವುದಕ್ಕೆಲ್ಲ ಹೋದ್ರಂತೆ. LAC ಉದ್ದಕ್ಕೂ ಸಂಪೂರ್ಣವಾಗಿ ಶಾಂತಿ ಇರಬೇಕು, ಸ್ಥಿರತೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರಂತೆ. ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿ ಬಗ್ಗೆ ಚರ್ಚೆ ಆಯಿತು. ಗಡಿಯಲ್ಲಿ ಶಾಂತಿ ಕಾಪಾಡೋದ್ರ ಬಗ್ಗೆ ಎಲ್ಲ ಚರ್ಚೆ ಆಯ್ತಂತೆ. ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕಿಗೆ ಭಾರತದ ನವದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆ. ಅಲ್ಲಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಎಲ್ಲ ಭೇಟಿ ಕೊಡುವಂಥ ನಿರೀಕ್ಷೆ ಇದೆ. ಆ ಭೇಟಿ ಕೊಡುವಂತಹ ಮೊದಲೇ ಇದೀಗ ಉಭಯ ದೇಶಗಳ ನಾಯಕರುಗಳೆಲ್ಲ ಭೇಟಿಯನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ವಿದೇಶಾಂಗ ಸಚಿವರ ಭೇಟಿಗೆ ಮುನ್ನ ಚೀನಾದ ಉಪಾಧ್ಯಕ್ಷರನ್ನ ಹಾನ್ ಝೆಂಗ್ ಅವರನ್ನ ಅಜಿತ್ ದೋವಲ್ ಎಲ್ಲ ಭೇಟಿಯಾಗಿ ಚರ್ಚೆ ಮಾಡಿದ್ರು. ನಾವೆಲ್ಲ ಪರಸ್ಪರ ಸ್ಪರ್ಧಿಗಳೆಲ್ಲ, ಬದಲಿಗೆ ಅಭಿವೃದ್ಧಿಯ ಪಾಲುದಾರರಂತೆಲ್ಲ ಚರ್ಚೆ ಮಾಡಿದಾರಂತೆ. ಆರ್ಥಿಕವಾಗಿ, ರಾಜಕೀಯ, ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನೆಲ್ಲ ಸುಧಾರಣೆ ಮಾಡಿಕೊಳ್ಳಬೇಕು ಅಂತೆಲ್ಲ ಚರ್ಚೆಗಳಾಗಿದೆ. ಈ ಚರ್ಚೆಯ ಭಾಗವಾಗಿ ಅಜಿತ್ ದೋವಲ್ ಅವರು ಇದೀಗ ಅವರು ಚೀನಾಗೆ ಭೇಟಿ ಕೊಟ್ಟಿರೋರು. ಇವೆಲ್ಲದರ ನಡುವೆ ಚೀನಾ ಖ್ಯಾತೆಗೆ ದೋವಲ್
ತಿರುಗೇಟು ಕೊಟ್ಟಿರೋದು. ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟ ಅಂತ ಹೇಳಿದ್ರು. ದಕ್ಷಿಣ ಟಿಬೆಟ್ ಅಂತ ಇದ್ದಂಥ ಚೀನಾಗೆ ಟಾಂಗ್ ಕೊಟ್ಟಿದ್ದಾರೆ. ಗಡಿ ವಿವಾದವನ್ನು ಬಗೆಹರಿಸುವುದಕ್ಕೆ ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಂತ. ಯಾವಾಗ 1951ರಲ್ಲಿ ಚೀನಾ ಏನು ಮಾಡ್ತು, ಈ ಟಿಬೆಟನ್ನು ಅಕ್ರಮವಾಗಿ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತು, ಬಲವಂತವಾಗಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತು. ಯಾವಾಗ ಟಿಬೆಟ್ ಚೀನಾಗೆ ಹೋಯಿತು, ಟಿಬೆಟ್ನ ಭಾಗವಾಗಿದ್ದಂಥ ಅವ್ರು ಹೇಳುವಂಥ ಮಾತಿದು, ಟಿಬೆಟ್ನ ಭಾಗವಾಗಿ ಅರುಣಾಚಲ್ ಪ್ರದೇಶವೂ ಕೂಡ ಇತ್ತು. ಸಾಂಸ್ಕೃತಿಕವಾಗಿ ಎಲ್ಲ ಅವರು ಬೆಸೆದು ಹೋಗ್ಬಿಟ್ಟಿದ್ರು. ಹೀಗಾಗಿ ಅರುಣಾಚಲ್ ಪ್ರದೇಶವೂ ಕೂಡ ನನ್ನದ್ದು, ದಕ್ಷಿಣ ಟಿಬೆಟ್ ಅನ್ನು ನಾನು ಕರಿತೀನಿ ಅಂತ ಯಾರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು, ಚೀನಾದವರು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ರು. ಒಂದು ಅರುಣಾಚಲ ಪ್ರದೇಶದ ಒಂದು ತವಾಂಗ್ ಜಿಲ್ಲೆಯಲ್ಲಿ ಒಂದು ಬೌದ್ಧ ಧರ್ಮದ ಒಂದು ಪ್ರಮುಖ ಕೇಂದ್ರ ಇದೆ. ಈ ಪ್ರಮುಖ ಕೇಂದ್ರ ಯಾರ್ದು? 1683ರಲ್ಲಿ ಈ ದಲೈಲಾಮ, 6ನೇ ದಲೈಲಾಮಾ ಅಂತ ಏನು ನಾವು ಕರಿತೀವಿ, ಟ್ಯಾಂಗ್ಸಾಂಗ್ ಗ್ಯಾತ್ಸೋ ಅವರು ತವಾಂಗ್ನಲ್ಲಿ ಜನಿಸಿದ್ರು ಅನ್ನುವ ಕಾರಣಕ್ಕಾಗಿ ಅಲ್ಲಿಂದ ಶುರುವಾದಂಥ ಸಂಬಂಧ ಇವತ್ತಿನ ತನಕ ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ದಕ್ಷಿಣ ಟಿಬೆಟ್ ಆಗಿ ನಾವು ಅರುಣಾಚಲ ಪ್ರದೇಶವನ್ನು ನೋಡ್ತೀವಿ. ಹೀಗಾಗಿ ನಮಗದು ಬೇಕು ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಶಿಮ್ಲಾ ಒಪ್ಪಂದಗಳಾಗಿತ್ತು 1914ರಲ್ಲಿ. ಚೀನಾ ಒಪ್ಪಂದಕ್ಕೆ ಸಹಿ ಹಾಕಿರಲಿಲ್ಲ. ಹೀಗಾಗಿ ಅವೆಲ್ಲ ಭಿನ್ನಾಭಿಪ್ರಾಯಗಳು ಈ ವಿಚಾರದಲ್ಲಿ ಕಂಟಿನ್ಯೂ ಆಗ್ತಾ ಬಂದಿತ್ತು. ಇದೀಗ ಈ ವಿಚಾರಕ್ಕೆ ಆಗಸ್ಟ್ 2020ರಲ್ಲಿ ಭಾರತ 27 ಪ್ರಮುಖ ಭೌಗೋಳಿಕ ಸ್ಥಳಗಳು, ಪರ್ವತಗಳು, ಸರೋವರಗಳು ಎಲ್ಲದಕ್ಕೂ ಕೂಡ ಭಾರತೀಯ ಹೆಸರುಗಳನ್ನು ಇಟ್ಟು ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗಿದೆ. ಗಡಿ ವಿವಾದಗಳ ಬಗ್ಗೆ ಪರಿಣಾಮಕಾರಿಯಾಗಿ ಎಲ್ಲ ಚರ್ಚೆ ಆಗಿದೆ ಅಂತ. ಇವೆಲ್ಲದರ ನಡುವೆ ಕೈಲಾಸ ಯಾತ್ರೆ ಮತ್ತು ಗಡಿ ವ್ಯಾಪಾರಕ್ಕೆ ಒತ್ತು ಕೊಟ್ಟಿದ್ದಾರೆ. ನಾಥುಲಾ ಮುಖಾಂತರ ಕೈಲಾಸ ಮಾನಸ ಸರೋವರ ಯಾತ್ರೆಯ ಬಗ್ಗೆ ಯಶಸ್ವಿಯಾಗಿ ಎಲ್ಲ ಚರ್ಚೆ ಆಗಿದೆ. ಗಡಿ ಪ್ರದೇಶದ ಜನರ ಹಿತದೃಷ್ಟಿಯಿಂದ ಸಾಂಪ್ರದಾಯಿಕ ವ್ಯಾಪಾರಕ್ಕೆಲ್ಲ ಚಾಲನೆಯನ್ನು ಕೊಡುವಂಥ ವಿಚಾರ. ನಾವು ಸ್ವಲ್ಪ ಇದಕ್ಕೆ ಇತಿಹಾಸಕ್ಕೆ ಹೋಗಬೇಕು. ಸಿಕ್ಕಿಂನ ನಾಥುಲಾ ಫಾಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯಲ್ಲೂ ಕೂಡ ಆಗ್ತಾ ಇತ್ತು. ಇದು ಉಭಯ ದೇಶಗಳ ನಡುವೆ ಕೆಲವೊಂದಿಷ್ಟು ಬಾರಿ ಬಂದಾಗುತ್ತೆ. ಯಾಕೆ ಬಂದಾಗುತ್ತೆ ನೋಡಿ, ಶತಮಾನಗಳ ಹಿಂದೆನೂ ಕೂಡ ಆ ಮಾರ್ಗದ ಮುಖಾಂತರ ರೇಷ್ಮೆ ವ್ಯಾಪಾರ ಒಪ್ಪಂದ ಎಲ್ಲವೂ ಕೂಡ ಆಗ್ತಾ ಇತ್ತು. ಯಾವಾಗ 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗುತ್ತಲ್ಲ, ಈ ನಾಥುಲಾ ಗಡಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಭೀಕರ ಯುದ್ಧ ಸಂಭವಿಸಿತು. ಸೈನಿಕರೆಲ್ಲ ಕಾದಾಡ್ಬಿಟ್ರು. ಈ ಕಾದಾಡ ಆದ ನಂತರ ಭಾರತ ಮತ್ತು ಚೀನಾದವರು ಏನು ಮಾಡಿಬಿಟ್ರು, ಈ ದೇಶಗಳು ಸೇರಿಕೊಂಡು ಈ ಪ್ರದೇಶವನ್ನು, ಈ ಭಾಗ ಏನಿತ್ತು ಇದನ್ನು ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 1962ರಲ್ಲಿ ಬಂದಾಗಿದ್ದ ಮಾರ್ಗ 44 ವರ್ಷಗಳ ನಂತರ, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 2006ರಲ್ಲಿ ರಾಜತಾಂತ್ರಿಕ ಪ್ರಯತ್ನಗಳ ಫಲವಾಗಿ ಇದನ್ನು ಓಪನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಮರುಲೋಕಾರ್ಪಣೆ ಮಾಡಿದ್ರು. ಯಾವಾಗ 2020ರಲ್ಲಿ ಒನ್ಸ್ ಅಗೇನ್ ಗಲ್ವಾನ್ ಕಣಿವೆಯ ಸಂಘರ್ಷ ಆಯ್ತಲ್ಲ, ಈ ಗಲ್ವಾನ್ ಕಣಿವೆಯ ಸಂಘರ್ಷ ಆದ ನಂತರ ಒನ್ಸ್ ಅಗೇನ್ ಈ ಪ್ರದೇಶವನ್ನು, ಅಂದರೆ ಈ ಕೈಲಾಸ ಮಾನಸ ಸರೋವರ ಆಗುವಂತಹ ಸಿಕ್ಕಿಂನ ನಾಥುಲಾ ಅಂತ ನಾವೇನು ಕರಿತೀವಿ, ನಾಥುಲಾ ಫಾಸ್, ಇದನ್ನು ಒನ್ಸ್ ಅಗೇನ್ ಬಂದ್ ಮಾಡೋ ಪ್ರಯತ್ನ ಆಯಿತು. ಇದೀಗ ಒನ್ಸ್ ಅಗೇನ್ ರಾಜತಾಂತ್ರಿಕ ಮಾತುಕತೆಗಳೆಲ್ಲವೂ ಕೂಡ ಆಗಿದೆ ಅಂತೆ. ಮತ್ತೊಮ್ಮೆ ಅದು ಮರು ಲೋಕಾರ್ಪಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚೀನಾಗೂ ಬೇಕಿದೆ ಶಾಂತಿ. ಸಹಜವಾಗಿ ಚೀನಾದ ಆರ್ಥಿಕತೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕುಸಿತಾ ಇದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಸಂಬಂಧಗಳ ಸುಧಾರಣೆಗೆ ಪರಸ್ಪರವಾಗಿ ತಿಳುವಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶಾಂತಿ ಬೇಕು ಎನ್ನುವಂತಕ್ಕೆ ಹೋಗ್ತಾ ಇದೆ ಅಂತ. ಆರ್ಥಿಕವಾಗಿ ಹಿಂಜರಿತವನ್ನು ಅನುಭವಿಸ್ತಾ ಇದ್ದಾರೆ. ಭಾರಿ ಹಿನ್ನಡೆ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮ ಎಲ್ಲ ದೊಡ್ಡ ಮಟ್ಟದಲ್ಲಿ ಕುಸಿತಾ ಇದೆ. ನಿರುದ್ಯೋಗ ಪ್ರಮಾಣ ಎಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಸಮಯದಲ್ಲಿ ಯುದ್ಧ ಬೇಡ ಎನ್ನುವಂತಹ ಭಾವನೆ ಚೀನಾದಿದೆ ಅಂತ ಒಂದು. ಎರಡನೇದು, ಭಾರತದ ಕಠಿಣ ಆರ್ಥಿಕ ಕ್ರಮಗಳು. ನಾವು ಅನೇಕ ಆ್ಯಪ್ಗಳನ್ನು ಅವ್ರದ್ದು ಡಿಲೀಟ್ ಮಾಡಿದ್ವಿ. ನಾವು ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಚೀನಾದ ಮೇಲೆ ನಾವು ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ನಾವು ಡಿಪೆಂಡೆನ್ಸಿ ಇದ್ವಿ, ಅದನ್ನು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಮೇಕ್ ಇನ್ ಇಂಡಿಯಾವನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿ ಆ ಮುಖಾಂತರ ಚೀನಾದ ಉದ್ಯಮಕ್ಕೆ ಹೊಡೆತವನ್ನು ಕೊಟ್ಟಿದ್ವಿ. ಈ ಕಾರಣಕ್ಕಾಗಿ ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಜಾಗತಿಕವಾಗಿ ಚೀನಾ ಏಕಾಂಗಿ ಆಗಬಹುದು ಎನ್ನುವಂಥ ಒಂದು ಭಯ. ಈಗ ಬ್ರಿಕ್ಸ್ ಒಕ್ಕೂಟ ಇದೆ, ಅದಾದ ನಂತರ ಬೇರೆ ಬೇರೆ ಒಕ್ಕೂಟ, ಕ್ವಾಡ್ ಒಕ್ಕೂಟ ಇದೆ, ಭಾರತ ಸೇರಿದಂತೆ ಎಲ್ಲರೂ ಕೂಡ ಇರುವಂಥ ಒಕ್ಕೂಟ. ಇವತ್ತು ಅಮೆರಿಕ ಏನು ಮಾಡ್ತಾ ಇದೆ, ಚೀನಾದ ವಿರುದ್ಧ ತನ್ನ ತಂತ್ರವನ್ನು ಬಳಸುವ ಪ್ರಯತ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಒಂದು ಬಲಿಷ್ಠ ದೇಶ ಬೇಕು ಅಂತ ಭಾರತದ ಜೊತೆಗೆ ಶಾಂತಿಯನ್ನು ಬಯಸ್ತಿದ್ದಾರೆ ಅಂತ. ಇವೆಲ್ಲದರ ನಡುವೆ ಜಾಗತಿಕ ನಾಯಕತ್ವದ ಆಸೆ ಇದೆ. ಅಮೆರಿಕಾಗೊಂದು ಪರ್ಯಾಯವಾಗಿ ನಾನು ಬರಬೇಕು ಅಂತ. ಹೀಗಾಗಿ ಯುದ್ಧ ಬೇಡ ಎನ್ನುವಂತಹ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಮೋದಿ ಜಿನ್ಪಿಂಗ್ ಭೇಟಿಗೆ ಸಿದ್ಧತೆಗಳಾಗ್ತಾ ಇರೋದು. ನಾನು ಅವಾಗಲೇ ಹೇಳಿದೆ, ಬ್ರಿಕ್ಸ್ ಶೃಂಗಸಭೆ ಇದೆ. ಈ ಸಭೆಗೆ ಭಾರತ ಮತ್ತು ಚೀನಾ ಎಲ್ಲರೂ ಕೂಡ ಗಮನವನ್ನು ಸೆಳೀತಾರೆ ಅಂತ. ಸಮಸ್ಯೆಗಳ ನಡುವೆಯೂ ಕೂಡ ಜಾಗತಿಕ ಹಿತಾಸಕ್ತಿಗೆ ಒಂದಾಗುವಂಥ ಅನಿವಾರ್ಯತೆ ಎಲ್ಲ ಇದೆ. ಎರಡು ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಜುಗಲ್ಬಂದಿಯ ಕಥೆ ಇದೆಯಲ್ಲ, ಗಡಿ ವಿವಾದಗಳ ನಡುವೆ ಸಹಕಾರವನ್ನೆಲ್ಲ ಉಭಯ ದೇಶಗಳು ಹುಡುಕ್ತಾ ಇದೆ. ಈ ಉಭಯ ದೇಶಗಳ ಸಹಕಾರ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಹೆಂಗೆ ಬರುತ್ತೆ, ಅದರ ಔಟ್ಪುಟ್ ಹೆಂಗೆ ಬರುತ್ತೆ. ಯಾಕಂದರೆ ನಾವು ತೈವಾನ್ ವಿಚಾರದಲ್ಲಿ, ದಕ್ಷಿಣ ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅಮೆರಿಕಾದವರು ಕೂಡ ಇವತ್ತು ಚೀನಾದ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ತೈವಾನ್ ವಿಚಾರದಲ್ಲಿ ಯಾವ ಕಾರಣಕ್ಕಾಗಿಯೂ ಕೂಡ ಆಗಬಾರ್ದು ಅಂತ. ಹಾಗಂತ ಇದೇ ಚೀನಾ ಭಾರತದ ಜೊತೆಗೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತಲ್ಲ. ಭಾರತದ ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ದೇಶಗಳನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳೋ
ಕೈಗೆತ್ತುವನ್ನು ಮಾಡ್ತಿದೆ. ಅದಕ್ಕೆ ರಾಜತಾಂತ್ರಿಕವಾಗಿ ಭಾರತವು ಕೂಡ ತಿರುಗೇಟು ಕೊಟ್ಟಿದೆ. ಇವೆಲ್ಲದರ ನಡುವೆ ಸಂಬಂಧ ಇದೀಗ ಸುಧಾರಿಸ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ, ಒಂದು ಆಶಾಭಾವನೆ ಇದೆ. ಇದು 4ನೇ ಸುದ್ದಿ. ಇನ್ನು ನೇಪಾಳದಲ್ಲಿ ಸಂಭವಿಸಿರುವಂತಹ ಭೀಕರ ಪ್ರವಾಹದ ಕತೆ. ಟಿಬೆಟ್ನಲ್ಲಿ ಆದಂತಹ ಹಿಮಪಾತದ ಪರಿಣಾಮವಾಗಿ, ಹಿಮ ಸರೋವರ ಕರಗಿದ್ದರ ಪರಿಣಾಮವಾಗಿ ಇದೇ ನೇಪಾಳದ ಒಂದು 5 ಜಿಲ್ಲೆಗಳಲ್ಲಿ, ಕಣಿವೆ ಪ್ರದೇಶಗಳಲ್ಲಿ ವ್ಯಾಪಕವಾದಂತಹ ಪ್ರವಾಹ ಸಂಭವಿಸಿಬಿಟ್ಟಿದೆ. 1000ಕ್ಕೂ ಅಧಿಕ ಜನ ನಾಪತ್ತೆ ಆಗಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಯಾಕೆ ಪ್ರವಾಹ ಆಯಿತು, ಏನೇನಾಯಿತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೇಪಾಳದಲ್ಲಿ ನಿಸರ್ಗದ ಉಗ್ರ ನರ್ತನ ಆಗಿರೋ ಘಟನೆ ಇದು. ಪ್ರಳಯಾಂತಕ ಪ್ರವಾಹಕ್ಕೆ ಇಡೀ ಹಳ್ಳಿಗಳೇ ಸರ್ವನಾಶ ಆಗ್ತಾ ಇದೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದನ್ನು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾವ ಪರಿಪ್ರಮಾಣದಲ್ಲಿ ಹಳ್ಳಿಗಳೇ ಮಾರ್ಕೆಟ್ಗಳೇ, ಕಾರುಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ಬಿಡ್ತು. ಎಲ್ಲವೂ ಕೂಡ ಕೊಚ್ಚಿಗಳು ಹೋಗ್ಬಿಟ್ಟಿದೆ. ಅನೇಕ ಜನ ಇದರಲ್ಲಿ ತೇಲ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ. ಸೇತುವೆಗಳು ಬಿದ್ದಿದೆ, ಕಟ್ಟಡಗಳೆಲ್ಲ ಕುಸಿದು ಬಿದ್ದುಬಿಟ್ಟಿದೆ. ಆಟಿಕೆಗಳಂತೆ ನೂರಾರು ಕಾರುಗಳು ಕೂಡ ತೇಲಿ ಹೋಗ್ಬಿಟ್ಟಿದೆ. ಯಾಕೆ ಕಾರಣ? ಟಿಬೆಟ್ನೆಲ್ಲ ನಾನು ಅವಾಗಲೇ ಹೇಳಿದೆ, ಒಂದು ಹಿಮ ಸರೋವರ ಎಲ್ಲ ಕರಗಿ ಹೋಗ್ಬಿಡ್ತು. ಈ ಕಾರಣಕ್ಕಾಗಿ ಟಿಬೆಟ್ ಮತ್ತು ಮೇಲ್ಭಾಗದಲ್ಲಿದೆ. ನಮ್ಮ ಮಧ್ಯಾಹ್ನವೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾದಂಥ ಮಳೆ ಆದರೆ ನಮ್ಮ ಬಾಗಲಕೋಟೆ, ಅದಾದ ನಂತರ ಬಿಜಾಪುರದ ಕೆಲ ಭಾಗಗಳು, ಅದಾದ ನಂತರ ಬೆಳಗಾವಿಯ ಕೆಲ ಭಾಗಗಳು ಹೆಂಗೆ ಈ ಪ್ರವಾಹದ ಭೀತಿಯನ್ನು ಎದುರಿಸ್ತಾವೋ, ಆ್ಯಸ್ ಇಟ್ ಈಸ್ ಇವತ್ತು ಟಿಬೆಟ್ ಮತ್ತು ನಾವು ನೇಪಾಳವನ್ನು ಕಂಪೇರ್ ಮಾಡ್ಬೋದು. ಅದೇ ಮಾದರಿಯಲ್ಲಾಗಿದೆ. ಅಲ್ಲಿ ಏಕಾಏಕಿಯಾಗಿ ಎಲ್ಲವೂ ಬೆಳವಣಿಗೆ ಆಯಿತು. ಅದು ಸಾವಿರಾರು ಕೋಟಿ ಅಂದರೆ ಕೋಟ್ಯಾಂತರ ಲೀಟರ್ ನೀರೆಲ್ಲವೂ ಕೂಡ ಹರಿದು ಬರೋದಕ್ಕೆ ಶುರುವಾಯಿತು. ಆ ನೀರು ಹರಿದು ಬಂದಿದ್ದರ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗಿದೆ ಅಂತ 6 ಜಲ ವಿದ್ಯುತ್ ಕೇಂದ್ರಗಳು, ಹೆದ್ದಾರಿಗಳೆಲ್ಲ ಜಲಸಮಾಧಿ ಆಗಿದ್ದ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, 105 ಭಾರತೀಯರು ಸೇರಿದಂತೆ 1000 ಮಂದಿ ನಾಪತ್ತೆಯಾಗಿರುವುದು. ಪ್ರವಾಸಕ್ಕೆ ಅಂತ ಕೆಲವೊಂದಿಷ್ಟು ಜನ ಅಲ್ಲಿ ಹೋಗಿದ್ರು. ಒಂದು 8 ಮಂದಿ ಮೃತಪಟ್ಟಿದ್ದಾರೆ. ನೂರಾರು ಜನರಿಗೆ ಗಾಯಗಳಾಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ನಾಪತ್ತೆ ಆದಂಥ 384 ಪ್ರವಾಸಿಗರ ಪೈಕಿ 105 ಮಂದಿ ಭಾರತೀಯರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಡೀಟೇಲ್ಸ್ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೀಗ ನೇಪಾಳದ ಪ್ರಧಾನಿಗಳೆಲ್ಲ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಇದೆ. ಮಣ್ಣಿನ ಅಡಿಯಲ್ಲಿ 1000ಕ್ಕೂ ಅಧಿಕ ಜನ ಎಲ್ಲ ಸಿಕ್ಕಾಕೊಂಡಿರುವಂಥ ಶಂಕೆ ಇದೆ. ವಿದೇಶಿ ಪ್ರಜೆಗಳ ಸುಳಿವಿಗಾಗಿ ಟ್ರಾವೆಲ್ಸ್ ಏಜೆನ್ಸಿಗಳೆಲ್ಲ ತೀವ್ರತರವಾದಂಥ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನೇಪಾಳದಲ್ಲಿ ಆಗಿರುವಂಥ ಈ ಭೀಕರ ಪ್ರವಾಹದ ಕತೆ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡಬೇಕು. ಭದ್ರತಾ ಸಿಬ್ಬಂದಿಗಳೇ ನಾಪತ್ತೆ ಆಗಿರುವಂತಹ ಘಟನೆಗಳು. ಒಂದು ನೇಪಾಳದ ಒಂದು 41 ಭದ್ರತಾ ಸಿಬ್ಬಂದಿ ಹಾಗೂ 14 ಕಸ್ಟಮ್ಸ್ ನೌಕರರೆಲ್ಲ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಪ್ರವಾಹಕ್ಕೆ ಸಿಕ್ಕಾಕೊಂಡು ಪೊಲೀಸ್ ಠಾಣೆಗಳೆಲ್ಲ ಜಖಮ ಆಗಿಬಿಟ್ಟಿದೆ. ಗಡಿ ಕಚೇರಿಗಳೆಲ್ಲ ನೀರು ಪಾಲಾಗ್ಬಿಟ್ಟಿದೆ. ಟಿಮುರೆ ಮತ್ತು ರಸುವಾಗಡಿ ಎನ್ನುವಂಥ ಗಡಿ ಕಚೇರಿಗಳು. ಜನರನ್ನು ಕಾಪಾಡೋಕ್ಕೆ ಕೆಲವೊಂದಿಷ್ಟು ಜನ ಸೈನಿಕರು ಹೋದರು, ಅವರು ಕೂಡ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ಗಳ ಮುಖಾಂತರ ಸಮರೋಪಾದಿಯಾಗಿ ಈ ಕಾರ್ಯಾಚರಣೆಗಳು ನೇಪಾಳದಲ್ಲಿ ಆಗ್ತಾ ಇದೆ. ಇವತ್ತು ತುರ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಬೆಲ್ದಾಳೆಯಲ್ಲಿ ನಡೆಸಿದರು ನೇಪಾಳದ ಪ್ರಧಾನಿ. ಹೀಗಾಗಿ ಈ ಕ್ರಮವನ್ನು ಹೆಂಗೆ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವೆಲ್ಲದರ ನಡುವೆ ಈಗಾಗಲೇ ಇಂಥದ್ದೊಂದು ಪರಿಣಾಮಗಳಾಗಿದೆ. ಮತ್ತೊಂದು, ಭಾರತದ 3 ರಾಜ್ಯಗಳಿಗೆ ಪ್ರಳಯದ ಭೀತಿ ಎದುರಾಗಿದೆ. ಎಲ್ಲೆಲ್ಲಿ? ಬಿಹಾರ್, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಆತಂಕದ ವಾತಾವರಣ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟನ್ನು ಭಾರತೀಯ ಸೇನೆಯವರು ಘೋಷಣೆ ಮಾಡಿಕೊಂಡಿದ್ದಾರೆ. ಕೋಶಿ ಮತ್ತು ಗಂಡಕಿ ನದಿಗಳಲ್ಲಿ ನೀರಿನ ಮಟ್ಟ ಎಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಬಿಹಾರದ ಗಡಿಗಳಲ್ಲಿ ತೀವ್ರವಾಗಿ NDRFನವರು ನಿಗಾವನ್ನು ವಹಿಸುವ ಪ್ರಯತ್ನ ಆಗಿದೆ. ನೇಪಾಳದ ಜಲಪ್ರಳಯ ಭಾರತಕ್ಕೂ ಕೂಡ ಒಂದು ಗಂಡಾಂತರವನ್ನು ತಂದಿಡ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ನಾವು ಅನೇಕ ಬಾರಿ ನೋಡಿದ್ದೀವಿ, ಹಿಮಾಲಯ ಪ್ರದೇಶದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇದ್ದಿದ್ದು, ಹಿಮ ದಿನದಿಂದ ದಿನಕ್ಕೆ ಕರಗಿ ಹೋಗ್ಬಿಡ್ತಾ ಇದೆ ಅಂತ ಎಲ್ಲವೂ ಕೂಡ ಸುದ್ದಿ ಬಂದಿತ್ತು. ಇವೆಲ್ಲದರ ಪರಿಣಾಮವಾಗಿ ಇವತ್ತು ನೇಪಾಳ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಯಾಕಂದರೆ ಒಂದು ಕಣಿವೆ ಪ್ರದೇಶದ ಜಿಲ್ಲೆಗಳು ಇವತ್ತು ಈ ಪ್ರದೇಶವನ್ನು ಅಂದರೆ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ಅದು ನೋಡಿ, ನೀರು ಹರಿದು ಬರ್ತಾ ಇರುವಂತಹ ರೀತಿ, ಕಟ್ಟಡಗಳೆಲ್ಲ ಕೊಚ್ಚಿ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀವಿ. ರಭಸವಾಗಿ ಬಂತು. ಈಗ ನೋಡಿ, ಅಲ್ಲೊಂದು 2 ನದಿಗಳಿದೆ, ಕೋಶಿ ಮತ್ತು ಇನ್ನೊಂದು ನದಿ ಇದೆ. ಆ ನದಿಗಳಲ್ಲಿ ಏಕಾಏಕಿಯಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು 30 ಅಡಿ ನೀರು ಏರಿಕೆ ಆಗ್ಬಿಡ್ತಂತೆ. 30 ಅಡಿ ನೀರು ಏರಿಕೆ ಆಗಿದ್ದರ ಹಿಂದಿರುವಂಥ ಸತ್ಯ ಅಥವಾ ಯಾಕೆ ಏರಿಕೆ ಆಗ್ತು, ಎಲ್ಲಿಂದ ಬರ್ತಾ ಇದೆ, ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಈ ಕಾರಣಕ್ಕಾಗಿ ಹೆಂಗೆ ನಾವು ರಕ್ಷಣೆ ಆಗಬೇಕು, ಇದರಿಂದ ಇಲ್ಲಿಂದ ಪಾರಾಗಬೇಕು ಅಂತಲೂ ಕೂಡ ನೇಪಾಳದ ಆ ಭಾಗದ ಜನರಿಗೆ ಗೊತ್ತಾಗಲಿಲ್ಲ. ಇದರ ಪರಿಣಾಮವಾಗಿ ಎಲ್ಲೆಲ್ಲಿ ಈ ತಗ್ಗು ಪ್ರದೇಶ ಇತ್ತು, ಆ ತಗ್ಗು ಪ್ರದೇಶಕ್ಕೆ ಎಲ್ಲವೂ ಕೂಡ ನೀರು ಹರಿದು ಬರೋದಕ್ಕೆ ಕಾರಣ ಆಯಿತು. ಇದರ ಪರಿಣಾಮವಾಗಿ ಇವತ್ತಿನ ಈ ಭೀಕರ ದೃಶ್ಯಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ನೇಪಾಳದಲ್ಲಿ ಆಗಿರುವಂಥ ಬೆಳವಣಿಗೆ. ಯಾಕಂದರೆ ನೇಪಾಳದ ಭೌಗೋಳಿಕವೂ ಕೂಡ ಅದೇ ರೀತಿಯಾಗಿದೆ. ಹಿಂದೆ 2024ರಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರವಾಹ ಆಗಿತ್ತು, ಮಳೆಯ ಕಾರಣಕ್ಕಾಗಿತ್ತು. ಇವತ್ತು ಮಳೆಯ ಕಾರಣಕ್ಕಾಗಿ ಅಲ್ಲ, ಇದರ ತದ್ವಿರುದ್ಧವಾಗಿ ಅಲ್ಲಿ ಹಿಮ ಸರೋವರ ಕರಗಿದ್ದರ ಕಾರಣಕ್ಕಾಗಿ ಈಗ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.